Good evening, children. Welcome to Suchitra Excellent Classes. Today we have learned Bilingual School 4th Standard Maths Mela Part 1 Unit 3 Patterns Around Us. Complete explanation. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದ ಭಾಗ 1ರಲ್ಲಿ ಬರುವ ಪಾಠ 3 ಪ್ಯಾಟರ್ನ್ಸ್ ಅರೌಂಡ್ ಅಸ್ ಈ ಒಂದು ಪಾಠವನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಪ್ಯಾಟರ್ನ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ವಿನ್ಯಾಸಗಳು. ನೋಡಿ, ಲೆಟ್ ಅಸ್ ಕೌಂಟ್, ನಾವು ಎಣಿಸೋಣ. ನೋಡಿ, ಇಲ್ಲಿ ಗುಂಡಪ್ಪ ಹ್ಯಾಸ್ ಸಮ್ ಲ್ಯಾಂಡ್ ವಿತ್ ಟಾಲ್ ಕೊಕೊನಟ್ ಟ್ರೀಸ್. ಇಲ್ಲಿ ಗುಂಡಪ್ಪನಿಗೆ ಅವರಿಗೆ ಉದ್ದವಾಗಿರ್ತಕ್ಕಂಥ ತೆಂಗಿನಕಾಯಿಗಳ ಒಂದು ಮರಗಳಿರ್ತಕ್ಕಂಥ ಭೂಮಿ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ತೆಂಗಿನ ಮರ. ಹೌದಾ? ಇದರ ಮೇಲ್ಭಾಗದಲ್ಲಿ ಏನು ಮಾಡಿದ್ದಾರೆ, ಚಿತ್ರಗಳನ್ನು ಫೋಟೋವನ್ನು ತೆಗೆಯಲಾಗಿದೆ. ಇವೆಲ್ಲವುಗಳು ತೆಂಗಿನ ಮರಗಳಾಗಿವೆ. ಹೌ ಮೆನಿ ಕೊಕೊನಟ್ ಟ್ರೀಸ್ ಡಸ್ ಗುಂಡಪ್ಪ ಹ್ಯಾವ್? ಗುಂಡಪ್ಪ ಅವರಿಗೆ ಎಷ್ಟು ತೆಂಗಿನ ಮರಗಳಿವೆ? ಈಗ ಇವುಗಳನ್ನು ನಾವು ಕೌಂಟ್ ಮಾಡಬೇಕು, ಎಣಿಸಬೇಕು. ನೋಡಿ, ಒಂದೊಂದು ಗುಂಪುಗಳಾಗಿ ಇಲ್ಲಿ ಕಾಣಿಸ್ತಾ ಇವೆ. 1 2 3 4 5 6 7 8 9. ನೋಡಿ, ಒಂದು ಗುಂಪಿನಲ್ಲಿ 9 ಏನಿವೆ, ತೆಂಗಿನ ಮರಗಳಿವೆ. ಹೌದಾ? ಒಂದು ಗುಂಪಿನಲ್ಲಿ 9 ತೆಂಗಿನ ಮರಗಳಿವೆ. ಹಾಗಾದರೆ ಗುಂಪುಗಳೆಷ್ಟಿವೆ? 1 2 3 4 5 6 7 8 9. 9 ಗುಂಪುಗಳು. ಹಾಗೆ ಒಂದು ಗುಂಪಿನಲ್ಲಿ 9 ತೆಂಗಿನಕಾಯಿಗಳು. ಅಂದರೆ 9 × 9 = 81. 9 9s 81. ಹೌದಾ? 81 ತೆಂಗಿನ ಮರಗಳಿವೆ. 81. 9 × 9 = 81 ಟ್ರೀಸ್, ಕೊಕೊನಟ್ ಟ್ರೀಸ್. 81 ಸೇಮ್ ಅದೇ ಉತ್ತರ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಮರಗಳಿವೆ. ಯಾವ ಮರ? ಹೌ ಡು ಯು ನೌ? ನಿಮಗೆ ಇದು ಹೇಗೆ ತಿಳಿಯಿತು ಅಂದಾಗ, ನಾನು ಐ ಕೌಂಟೆಡ್ ದೆಮ್ ಇನ್ ಗ್ರೂಪ್ಸ್. ನಾನು ಅದನ್ನು ಏನು ಮಾಡಿದೆ, ಗುಂಪುಗಳಲ್ಲಿ ಎಣಿಸಿದೆನು. ಐ ಕೌಂಟೆಡ್ ದೆಮ್ ಇನ್ ಗ್ರೂಪ್ಸ್. ನಾನು ಅದನ್ನು ಗುಂಪಿನಲ್ಲಿ ಎಣಿಸಿದೆನು. ಅರ್ಥ ಆಯ್ತಾ? ನೆಕ್ಸ್ಟ್, ಗುಂಡಪ್ಪ ಹ್ಯಾಸ್ ಪ್ಲಕ್ಡ್ 5 ಕೊಕೊನಟ್ಸ್ ಫ್ರಮ್ ಈಚ್ ಟ್ರೀ. ನೋಡಿ, ಗುಂಡಪ್ಪ ಏನು ಮಾಡ್ತಾರಂದ್ರೆ, ಪ್ರತಿ ಒಂದು ಗಿಡದಿಂದ ಎಷ್ಟು 5 ತೆಂಗಿನಕಾಯಿಗಳನ್ನು ಕಿತ್ತಿದ್ದಾರೆ. ನೋಡಿ, ಒಟ್ಟು 81 ಗಿಡಗಳಿವೆ. ಈ 81 ಗಿಡಗಳಲ್ಲಿ ಪ್ರತಿ ಒಂದೊಂದು ಗಿಡದಿಂದ 5 ತೆಂಗಿನಕಾಯಿಗಳನ್ನು ಅವ್ರು ಏನು ಮಾಡ್ತಾರೆ, ಕಿತ್ತಿದ್ದಾರೆ. ಹೌದಾ? ಹೌ ಮೆನಿ ಕೊಕೊನಟ್ಸ್ ಹ್ಯಾಸ್ ಹಿ ಪ್ಲಕ್ಡ್ ಮೀನ್ಸ್ ತೆಂಗಿನಕಾಯಿಗಳನ್ನು ಅಂದರೆ ಕೀಳುವುದು. ಅವರು ಕಿತ್ತಿರುವಂಥ ಈ 81 ತೆಂಗಿನಕಾಯಿಗಳಲ್ಲಿನ ಒಂದೊಂದು ಗಿಡದಿಂದ 5 ಅಂದರೆ ಎಷ್ಟು ತೆಂಗಿನಕಾಯಿಗಳಾದವು? ಹೌದಾ? ಈಗ ಅದನ್ನು ಹೇಗೆ ಮಾಡಬೇಕಪ್ಪ ಅಂದ್ರೆ, ನೋಡಿ, ಒಟ್ಟು 81 ಗಿಡಗಳಿವೆ. ಒಂದು ಗಿಡದಿಂದ 5 ತೆಂಗಿನಕಾಯಿಗಳನ್ನು ಕೀಳಲಾಗಿದೆ. ನೋಡಿ, ಅದನ್ನು ಇಂಟು ಮಾಡಿ. 5 1 5, 5 8 40, 405 ಕೊಕೊನಟ್ಸ್. 405 ಕೊಕೊನಟ್ಸ್. ಹೌದಾ? ಈ ರೀತಿಯಾಗಿ ಅವುಗಳನ್ನು ಲೆಕ್ಕ ಮಾಡಬೇಕು. ಅರ್ಥ ಆಯ್ತಾ? ಒಂದು ಗಿಡದಿಂದ 5 ತೆಂಗಿನಕಾಯಿ ಅಂದರೆ 81 ಗಿಡದಿಂದ 405 ತೆಂಗಿನಕಾಯಿಗಳು ಆದವು. ನೆಕ್ಸ್ಟ್, ಮುನಿಯಮ್ಮ ಮೇಕ್ಸ್ ಪ್ಲೇಟ್ಸ್ ಆ್ಯಂಡ್ ಕಪ್ಸ್. ಮುನಿಯಮ್ಮ ಅನ್ನೋವಳು ಏನು ಮಾಡ್ತಾಳಪ್ಪ ಅಂದ್ರೆ, ಪ್ಲೇಟ್ಗಳು ಮತ್ತು ಕಪ್ಪುಗಳನ್ನು ಮಾಡ್ತಾರೆ. ನಂಬರ್ ಆಫ್ ಕಪ್ಸ್. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇವು ಎಷ್ಟು ಕಪ್ಪುಗಳಿವೆ ಎನಿಸಿ ಇಲ್ಲಿ ಸಂಖ್ಯೆಯನ್ನು ಬರೀಬೇಕು. ನೋಡಿ, ಚಿತ್ರವನ್ನು ನೋಡಿದಾಗ ನಿಮಗೆ ಎಲ್ಲ ಕಪ್ಪುಗಳ ಒಂದು ಸಾಲು ಸಮನಾಗಿ ಇಲ್ಲ. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ ಒಂದು ಕಪ್ ಕಡಿಮೆ ಇದೆ, ಅದಕ್ಕಿಂತಲೂ ಇಲ್ಲಿ ಒಂದು ಕಡಿಮೆ ಇದೆ. ಹೌದಾ? ಹೀಗಾಗಿ
ನಾವೇನು ಮಾಡಬೇಕಪ್ಪ ಅಂದರೆ ಈಗ ಈ ಒಂದು ಸಾಲಿಗೆ ಕಡಿಮೆ ಇರ್ತಕ್ಕಂಥ ಸಾಲಿಗೆ ಇರ್ತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ಕೌಂಟ್ ಮಾಡಬೇಕು. ಅಂದರೆ 1 2 ಇಲ್ಲಿ 2 ಕಪ್ಗಳು, ಹಾಗೆ ಇಲ್ಲಿ 2 ಕಪ್ಗಳು, 4 ಕಪ್ಗಳನ್ನು ಮೇಲ್ಭಾಗದಲ್ಲಿ ಬಿಡಬೇಕು. ಬಿಟ್ಟು ಈ 2 ಕಪ್ಗಳು, ಈ 2 ಕಪ್ಗಳು ಮತ್ತು ಇಲ್ಲಿ ಇದಕ್ಕೆ ಸಮ ಬರಬೇಕು ಅಂದರೆ ಮೇಲಿನ ಇಲ್ಲಿ 2 ಕಪ್ಗಳು 1 2 ಆ್ಯಂಡ್ 3 ಕಾಣಿಸ್ತಾ ಇದೆಯಾ ನೋಡಿ. 1 2 3 ಇವು 3 ಬಿಡಬೇಕು. ಆಮೇಲೆ ಈ ಭಾಗದಲ್ಲಿ 1 2 3 ಈ 3 ಕಪ್ಗಳನ್ನು ಬಿಡಬೇಕು. ಅಂದರೆ ಈ ಕಡೆ 3 ಈ ಕಡೆ 3 6 ಕಪ್ಗಳನ್ನು ಬಿಡಬೇಕು. ಅಂದರೆ ಈ ಸಾಲಿಗೆ ಸಮ ಆಗ್ತದ. ಅರ್ಥ ಆಯ್ತಾ ನೋಡಿ. 1 2 3 4 5 6 7 8 9 ಹೌದಾ. ಈ ಸಾಲಿಗೆ ಅದು ಸಮ ಆಯಿತು. ಇಲ್ಲಿ 9. ಹಾಗೆಯೇ ನೋಡಿ 1 2 3 4 5 6 ಹೀಗೆ 6 ಇದೆ, ಹೀಗೆ 9. ಹೌದಾ. 9 ಸಾಲುಗಳು ಅಂದರೆ 6 ಸಾಲುಗಳಿದೆ. ಅದರಲ್ಲಿ ಒಂದರಲ್ಲಿ 9 ಕಪ್, ಮೇಲಿನ 6 ಬಿಟ್ಟಿದ್ದೀವಿ ನಾವು. 1 2 3 ಗಮನ ಕೊಡಿ. ಈ ಮಧ್ಯದಲ್ಲಿರ್ತಕ್ಕಂಥ ಒಂದು ಕಪ್ಗಳ ಸಮನಾಗಿ ನಾವೇನು ಮಾಡಿದ್ದೀವಿ, ಸಾಲುಗಳನ್ನು ಜೋಡಿಸ್ಕೊಂಡಿದ್ದೀವಿ. ಹೌದಾ. ಇಲ್ಲಿ 1 ಬಿಟ್ಟಿದ್ದೀವಿ, 1 2 2 ಕಪ್ಗಳನ್ನು ನಾವು ಬಿಟ್ಟಿದ್ದೀವಿ, ಪ್ಲಸ್ ಇದೊಂದು 3. ಹಾಗೆ ಇಲ್ಲಿ ಕೂಡ 1 2 ಆಮೇಲೆ ಇದೊಂದು 3. ಈ 3 ಕಪ್ಗಳು, ಇಲ್ಲಿರ್ತಕ್ಕಂಥ 3 ಕಪ್ಗಳು 6 ಬಿಟ್ಟು ಇಲ್ಲಿ 9 ಇದೆ. ಅಂದರೆ 6 ಸಾಲುಗಳು 9 ಕಪ್ಗಳು. ಒಂದು ಸಾಲಿನಲ್ಲಿ 9 ಅಂದರೆ ಟೋಟಲ್ಲು 6 ಸಾಲು ಎಷ್ಟಾದವು ನೋಡಿ. 6 9 54. 6 × 9 ಎಷ್ಟಾಯಿತು 54. ಹೌದಾ. 54 ಅದು 1 2 3 4 5 6 7 8 9. ಇವು 9 ಪ್ಲಸ್ 6 ಸಾಲುಗಳಲ್ಲಿ ಪ್ರತಿ ಸಾಲಿನಲ್ಲಿ ಕೂಡ 9 9 ಇದೆ. 6 9 54 ಕಪ್ ಆದವು. ಪ್ಲಸ್ ಇಲ್ಲಿ ಮೇಲ್ಭಾಗದಲ್ಲಿ 3 ಬಿಟ್ಟಿವಿ, ಇಲ್ಲಿ 3, ಇವು 6 ಆದವು. ಈ 6ನ್ನು ಈ 54ಕ್ಕೆ ಸೇರಿಸಬೇಕು. 6 4 10, 5 1 6, 60 ಕಪ್ಪುಗಳಾದವು ನೋಡಿ. ಮುನಿಯಮ್ಮ ರೆಡಿ ಮಾಡಿರ್ತಕ್ಕಂಥ ಕಪ್ಪುಗಳ ಸಂಖ್ಯೆ ಎಷ್ಟು 60 ನೋಡಿ. 6 × 9 = 54 ಪ್ಲಸ್ ಮೇಲ್ಭಾಗದಲ್ಲಿ ಬಿಟ್ಟಿರ್ತಕ್ಕಂಥದ್ದು 6 ಎಲ್ಲ ಸೇರಿ 60 ಕಪ್ಗಳಾದವು. ಇದನ್ನು ನೀವು ಹೀಗೆ ಒಂದೊಂದಾಗಿ ಎನಿಸ್ತಾನೂ ಬರಿಬೋದು. ಬಟ್ ಇಲ್ಲಿ ಲೈನ್ ಕರೆಕ್ಟ್, ಕಪ್ಸ್ ಏನಾಗಿವೆ ಕಡಿಮೆ ಆಗಿವೆ, ಲೈನ್ ಕರೆಕ್ಟ್ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ಹೀಗೆ ಮೇಲ್ಭಾಗದಲ್ಲಿರ್ತಕ್ಕಂಥ 3 ಕಪ್ಗಳನ್ನು ತೆಗೆದು ಈ ಭಾಗದಲ್ಲಿ 3 ಈ ಕಡೆ ತೆಗೆದು ಮಧ್ಯದಲ್ಲಿ ಏನಿದೆಯಲ್ಲ ಇದಕ್ಕೆ ಸಮನಾಗಿ ನಾವು ಕಪ್ಗಳನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೋಸ್ಕರ ನಮಗೆ ಸಂಖ್ಯೆ ತಗೋಲಿಕ್ಕೆ ಈಸಿ ಆಯಿತು. ಮುನಿಯಮ್ಮ ರಚಿಸಿರ್ತಕ್ಕಂಥ ಕಪ್ಗಳ ಸಂಖ್ಯೆ 60. ಅರ್ಥ ಆಯ್ತಾ. ನೆಕ್ಸ್ಟ್, ಮುನಿಯಮ್ಮ ಹ್ಯಾಸ್ ಅರೇಂಜ್ಡ್ ಕೋಕೋನಟ್ ಲಡ್ಡೂಸ್ ಆ್ಯಂಡ್ ಮಿಲ್ಕ್ ಪೇಡಾ ಇನ್ ಟ್ರೇಸ್. ಲೈಕ್ ದಿಸ್, ಆಲ್ ಟ್ರೇಸ್ ಹ್ಯಾವ್ ದ ಸೇಮ್ ಅರೇಂಜ್ಮೆಂಟ್. ಟ್ರೇಸ್ ಆರ್ ಪ್ಲೇಸ್ಡ್ ಒನ್ ಆನ್ ಟಾಪ್ ಆಫ್ ದ ಅದರ್. ನೋಡಿರಿ, ಮುನಿಯಮ್ಮ ಏನು ಮಾಡಿದಾಳೆ ಅಂದ್ರೆ ತೆಂಗಿನ ಒಂದು ಲಡ್ಡು, ಹಾಲಿನ ಪೇಡಾಗಳನ್ನು ಟ್ರೇಯಲ್ಲಿ ಜೋಡಿಸಿದ್ದಾರೆ. ಎಲ್ಲ ಟ್ರೇನಲ್ಲಿ ಜೋಡಣೆಗಳು ಒಂದೇ ರೀತಿ ಇವೆ. ಟ್ರೇಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಲಾಗಿದೆ. ನೋಡಿ, ಮುನಿಯಮ್ಮ ಏನು ಮಾಡಿದ್ದಾರೆ, ಇಲ್ಲಿ ಇವು ಬಿಳಿಯಾಗಿ ಕಾಣಿಸ್ತಾ ಇದೆಯಲ್ಲ, ಇವು ತೆಂಗಿನ ಲಡ್ಡುಗಳು. ಇಲ್ಲಿ ಎಲ್ಲೋ ಕಾಣಿಸ್ತಾ ಇದೆಯಲ್ಲ, ಇವು ಪೇಡಾಗಳು. ಹೌದಾ. ಇವುಗಳನ್ನು ನಾವು 3 ಟ್ರೇ 1 2 3 ಟ್ರೇಯಲ್ಲಿ ಏನು ಮಾಡಿದ್ದಾರೆ, ಒಂದೊಂದಾಗಿ ಇಟ್ಟು ಕೆಳಭಾಗದಲ್ಲೂ ಇಟ್ಟಿದ್ದಾರೆ. ಇವೆರಡು ಟ್ರೇಯಲ್ಲೂ ಅವುಗಳನ್ನು ಏನು ಮಾಡಿದ್ದಾರೆ, ಸರಿಯಾಗಿ ಜೋಡಿಸಿ ಒಂದರ ಮೇಲೊಂದರಂತೆ ಇಡಲಾಗಿದೆ. ಅದಕ್ಕೆ ಅದನ್ನು ಏನು ಮಾಡಬೇಕಪ್ಪ, ಈಗ ನಾವು ಕೌಂಟ್ ಮಾಡಿ ನೋಡಿ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಕೌಂಟ್ ಮಾಡಿ ಹೇಳಬೇಕು. ಹೌ ಮೆನಿ ಕೊಕೊನಟ್ ಲಡ್ಡೂಸ್ ಆರ್ ದೇರ್ ಇನ್ ದ ಟ್ರೇಸ್. ಟ್ರೇನಲ್ಲಿ ತೆಂಗಿನ ಲಡ್ಡುಗಳು ಎಷ್ಟಿವೆ, ಅವುಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. ಈಗ ಅವುಗಳನ್ನ ಕೌಂಟ್ ಮಾಡೋಣ. ಟ್ರೇನಲ್ಲಿರ್ತಕ್ಕಂಥ ತೆಂಗಿನ ಲಡ್ಡುಗಳು ಯಾವ್ಯಾವಪ್ಪ ಅಂದ್ರೆ ಈ ಬಿಳಿ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವೆಲ್ಲವುಗಳು
ತೆಂಗಿನ ಲಡ್ಡುಗಳು. ಅವುಗಳನ್ನ ಈಗ ಕೌಂಟ್ ಮಾಡ್ತಾ ಹೋಗೋಣ. 1 2 3 4 5 6 7 8 9 10 11 12 13 ಲಡ್ಡುಗಳೆಷ್ಟಿವೆ? 13. ಯಾವುವು? ತೆಂಗಿನ ಲಡ್ಡುಗಳು 13 ಇವೆ. ನೋಡಿ, ಈ ಭಾಗದಲ್ಲಿ 4 5 6 7 8 9 10 11 12 13 ಲಡ್ಡುಗಳಿವೆ. ಅದೇ ಪ್ರಕಾರ 3 ಟ್ರೇನಲ್ಲಿದೆ. ಹೌದಾ? ಟ್ರೇಗಳೆಷ್ಟಿವೆ? 3 ಇವೆ. ನಮಗೆ ಮೇಲ್ಭಾಗದಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಟ್ರೇಗಳ ಸಂಖ್ಯೆ 3. ನೋಡಿ, ಟ್ರೇಗಳ ಸಂಖ್ಯೆ 3, ಲಡ್ಡುಗಳ ಸಂಖ್ಯೆ ಒಂದು ಟ್ರೇನಲ್ಲಿ 13. ಟೋಟಲು 3 ಅವು ಇಂಟು ಮಾಡಿದಾಗ ಬರ್ತಕ್ಕಂಥ ಉತ್ತರ 13 3 39. ಹೌದಾ? 39 ಕೊಕೊನಟ್ ಲಡ್ಡೂಸ್. ಇಷ್ಟು ಕೊಕೊನಟ್ ಲಡ್ಡೂಸ್ ಅಂದರೆ ತೆಂಗಿನ ಲಡ್ಡುಗಳು. ನೆಕ್ಸ್ಟ್, ಹೌ ಮೆನಿ ಮಿಲ್ಕ್ ಪೇಡಾಸ್ ಆರ್ ದೇರ್ ಇನ್ ದ ಟ್ರೇಸ್. ನೋಡಿ, ಈಗ ನಾವು ಕೊಕೊನಟ್ ಲಡ್ಡುಗಳನ್ನ ಎನಿಸಿದ್ವಿ. ಅದೇ ತೆರನಾಗಿ ಇಲ್ಲಿ ಪೇಡಾಗಳೆಷ್ಟಿವೆ, ಮಿಲ್ಕ್ ಪೇಡಾಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡಿ, 1 2 3 4 5 6. ಹೌದಾ? 7 8 9 10 11 12 12. ಒಟ್ಟು 12 ಪೇಡಾಗಳಿವೆ, ಮಿಲ್ಕ್ ಪೇಡ. 12 ಇಂಟು 3 ಅಂದರೆ 3 ಟ್ರೇನಲ್ಲಿದೆ. ಒಂದು ಟ್ರೇ ಮಾತ್ರ ನಮ್ಗೆ ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ. ಒಂದರಲ್ಲಿ 12 ಆದರೆ 3 ಟ್ರೇನಲ್ಲಿ ಎಷ್ಟಿದೆ? ಅದಕ್ಕೋಸ್ಕರ ಇದನ್ನು 3 ಇಂಟು 12 36 ಪೇಡಾಸ್. ಮಿಲ್ಕ್ ಪೇಡ. ಅರ್ಥ ಆಯ್ತಾ? ಈ ರೀತಿಯಾಗಿ ನೋಡಿ, ಟ್ರೇನಲ್ಲಿರ್ತಕ್ಕಂಥ ಹಾಲಿನ ಪೇಡಾಗಳ ಸಂಖ್ಯೆ 3 ಇಂಟು 12 = 36 ಮಿಲ್ಕ್ ಪೇಡಾಸ್. ಅರ್ಥ ಆಯ್ತಾ? ನೆಕ್ಸ್ಟ್, ನೋಟ್ ಫಾರ್ ದ ಟೀಚರ್ಸ್. ನೆಕ್ಸ್ಟ್, ಪ್ಯಾಟರ್ನ್ಸ್ ವಿತ್ ಮನಿ, ಹಣದೊಂದಿಗೆ ವಿನ್ಯಾಸಗಳು. ನೋಡಿ, ಇಲ್ಲಿ ಹಣವನ್ನು ಕೊಡಲಾಗಿದೆ, ಅದರೊಂದಿಗೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಶಿರ್ಲಿ ಆ್ಯಂಡ್ ಶಿವ್ ಅರೇಂಜ್ಡ್ ದೇರ್ ಪ್ಲೇ ಮನಿ ಇನ್ ಸಮ್ ನೈಸ್ ಪ್ಯಾಟರ್ನ್ಸ್ ಆ್ಯಸ್ ಶೋನ್ ಬಿಲೋ. ಶಿರ್ಲಿ ಮತ್ತು ಶಿವ ಇವರು ತಮ್ಮ ಆಟಿಕೆಯ ಹಣವನ್ನು ಕೆಲವು ಸುಂದರವಾದ ವಿನ್ಯಾಸದಲ್ಲಿ ಮುಂದಿನಂತೆ ಜೋಡಿಸಿದ್ದಾರೆ. ಇವುಗಳ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಪ್ರಶ್ನೆ ಇವೆ, ಅವುಗಳಿಗೆ ಉತ್ತರಿಸೋಣ. ಇಲ್ಲಿ ನೋಡಿ, ಇಲ್ಲಿ ಮಧ್ಯಭಾಗದಲ್ಲಿ 20ರ ಒಂದು ಕಾಯಿನ್ ಇದೆ. ಇದು 20ರ ಕಾಯಿನ್ ಕಾಣಿಸ್ತಾ ಇದೆಯಾ? 20. ಇದು 20ರ ಕಾಯಿನ್. ಇಲ್ಲಿ ಭಾಗದಲ್ಲಿ 5, ಇದು 5ರ ಕಾಯಿನ್. 5 5 5. ಕಾರ್ನರ್ ಪಾಯಿಂಟಲ್ಲಿ 5 ರೂಪಾಯಿ ಅಂದರೆ 5ರ ಕಾಯಿನ್ ಇದೆ. ಈ ಭಾಗದಲ್ಲಿ 10. ನೋಡಿ, ಇಲ್ಲಿ ಸಂಖ್ಯೆ ಕಾಣ್ತಾ ಇದೆ. 10ರ ಒಂದು ಕಾಯಿನ್ ಇದೆ. 10ರ ಕಾಯಿನ್ ಕಾಣಿಸ್ತಾ ಇದೆಯಾ ಸಂಖ್ಯೆ? ನೋಡಿ, ಇದು 10 10 10 10. ಈ 10ರ ಕಾಯಿನ್ಗಳು 4 ಇದೆ. 20ರ ಕಾಯಿನ್ 1 ಮಧ್ಯದಲ್ಲಿ, 5ರ ಕಾಯಿನ್ 4 ಇವೆ, ಕಾರ್ನರಲ್ಲಿ ಇಟ್ಟಿದ್ದಾರೆ. ಇವುಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ. ಹೌ ಮಚ್ ಮನಿ ಅಂದರೆ ಎಷ್ಟು ಹಣ ಇದೆ, ಇವೆಲ್ಲವನ್ನು ಸೇರಿಸಿದಾಗ ಆಗುವ ಹಣ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡಿ, 5ರ ಕಾಯಿನ್ಗಳು ಎಷ್ಟಿವೆ? 4 ಇದೆ. 1 2 3 4 ಅಂದರೆ 4 ಇಂಟು 5. 5ರ ಕಾಯಿನ್ 4 ಇದೆ. 4 5 20. ಸರಿನಾ? ಹಾಗೆಯೇ 10ರ ಕಾಯಿನ್ ಎಷ್ಟಿದೆ? 1 2 3 4. ಇವು ಕೂಡ 4 ಇದೆ. 10ರ ಕಾಯಿನ್ 4 40. ಆಮೇಲೆ 20ರ ಕಾಯಿನ್ 1 ಇದೆ. 1 ಇಂಟು 20 20. ಟೋಟಲ್ ಆಗಿ ಎಲ್ಲ ಹಣವನ್ನು ಸೇರಿಸಿ ಇಲ್ಲಿ ಬರಿಬೇಕು. ಎಷ್ಟಾಯಿತು? 0ಗೆ 0 2 4 6 6 2 8 80. ಎಷ್ಟಾಯಿತು? 80 ರೂಪಾಯಿ. ಹೌದಾ? 80 ರೂಪಾಯಿ ಇದೆ. ಇನ್ನು ನೆಕ್ಸ್ಟ್, ಈ ಭಾಗದಲ್ಲಿ ಇಲ್ಲಿ ಕೆಲವೊಂದಿಷ್ಟು ನೋಟುಗಳಿವೆ, ಹಾಗೆ ಕಾಯಿನ್ಗಳು ಕೂಡ ಇವೆ. ಹೌದಾ? ನೋಡಿ, ಈ ಭಾಗದಲ್ಲಿ ಇಲ್ಲಿ ಕಾರ್ನರಲ್ಲಿ 2 ರೂಪಾಯಿ ಕಾಯಿನ್ ಇವೆ. 4 ಕಡೆ ಕಾಣಿಸ್ತಾ ಇದೆಯಾ? 1 2 3 4. ಇವೆಲ್ಲವೂ 2 ರೂಪಾಯಿ ಕಾಯಿನ್ಸ್ ಆಗಿದೆ. 2 ರೂಪಾಯಿದು 4 ಕಾಯಿನು. ಆಮೇಲೆ ಇಲ್ಲಿ ನೋಟುಗಳು ಕಾಣಿಸ್ತಾ ಇದೆ ಅಲ್ಲವಾ? ಇವು 10 ರೂಪಾಯಿ ಕಾಯಿನ್ಸ್ ಇವೆ. 10 ರೂಪಾಯಿ ನೋಟು.
1 2 3 4 5 6 10 ರೂಪಾಯಿ ಕಾಯಿನ್ಗಳು 10 ರೂಪಾಯಿ ನೋಟುಗಳು 6 ಇದೆ. ಹಾಗಾಗಿ ಇದು 60 ರೂಪಾಯಿ ಆಯಿತು. 10 20 30 40 50 60. ಇನ್ನು ಇವೆಲ್ಲವುಗಳು 5 ರೂಪಾಯಿ ಕಾಯಿನ್ಸ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ 5 ರೂಪಾಯಿ ಕಾಯಿನ್ಸ್. 1 2 3 4 5 6 7 8 ಇವೆಲ್ಲವುಗಳು 8 ಕಾಯಿನ್ 5 ರೂಪಾಯಿದು. ಈಗ ಇಲ್ಲಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ, ಹೌ ಮಚ್ ಮನಿ, ಇದು ಎಷ್ಟು ಹಣ ಇದೆ, ಎಲ್ಲ ಸೇರಿ ಎಷ್ಟು ಹಣ ಆಯಿತು ಅಂತ ಕೇಳಿದ್ದಾರೆ. ಈಗ ಇದರ ಒಂದು ಲೆಕ್ಕವನ್ನು ಇಲ್ಲಿ ಮಾಡೋಣ ನೋಡಿ. 2 ರೂಪಾಯಿ ಕಾಯಿನ್ಸ್ ಎಷ್ಟಿದೆ, 4 ಇದೆ ಅಲ್ವಾ. 4 × 2 8, 4 2 8. ಇನ್ನು 10 ರೂಪಾಯಿ ನೋಟುಗಳು ಎಷ್ಟಿವೆ, 6 6 × 10 60. ಇನ್ನು 5 ರೂಪಾಯಿ ಕಾಯಿನ್ಸ್ ಎಷ್ಟಿದೆ ಅಂದ್ರೆ 8, ಹೌದಲ್ವಾ, 8 ಇವೆ. 8 ಕಾಯಿನ್ಸ್ 5 ರೂಪಾಯಿದು, 8 5 40. ಇವೆಲ್ಲವುಗಳನ್ನು ಸೇರಿಸಿದಾಗ ನೋಡಿ 60 40 100 ಆಯಿತು, 108 ರೂಪಾಯಿ ಆಯಿತು ನೋಡಿ. 108 ರುಪೀಸ್, 108 ರೂಪಾಯಿ. ಅರ್ಥ ಆಯ್ತಾ? ಈಗ ಶಿರ್ಲಿ ಮತ್ತು ಶಿವ್ ಇವರು ಮಾಡಿರ್ತಕ್ಕಂತಹ ಹಣವನ್ನು ಜೋಡಿಸಿರ್ತಕ್ಕಂಥ ಒಂದು ಆಟವನ್ನು ನಾವೀಗ ಪ್ರಶ್ನೆಯನ್ನು ಈ ಒಂದು ಉತ್ತರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ನೆಕ್ಸ್ಟ್ ಪ್ರಶ್ನೆ, ಹೌ ಡಿಡ್ ಯು ಕೌಂಟ್ ದೆಮ್, ಡಿಸ್ಕಸ್ ಇನ್ ಕ್ಲಾಸ್. ಇವುಗಳನ್ನ ನೀವು ಹೇಗೆ ಎನಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದನ್ನು ನಾವು ಐ ಕೌಂಟೆಡ್ ದೆಮ್ ಇನ್ ಗ್ರೂಪ್ಸ್ ಆ್ಯಂಡ್ ದೆನ್ ಆ್ಯಡೆಡ್. ನೋಡಿ, ಐ ಕೌಂಟೆಡ್ ದೆಮ್ ಇನ್ ಗ್ರೂಪ್ಸ್ and added, then added. ನಾನು ಏನು ಮಾಡಿದ್ದೀನಿ, ಅವನ್ನ ಫಸ್ಟ್ ಎನಿಸಿದ್ದೀನಿ. ಯಾವ್ಯಾವ ಕಾಯಿನ್ ಎಷ್ಟೆಷ್ಟಿವೆ ಅಂದರೆ 5 ರೂಪಾಯಿದು ಎಷ್ಟಿವೆ, 10 ರೂಪಾಯಿದು ಎಷ್ಟಿವೆ, 20 ರೂಪಾಯಿದು ಎಷ್ಟಿವೆ, ಇವುಗಳನ್ನೆಲ್ಲವನ್ನು ನಾವು ಏನು ಮಾಡಿದ್ದೀವಿ, ಸಪ್ರೇಟಾಗಿ ಎನಿಸ್ಕೊಂಡು ಅವನ್ನೇನು ಮಾಡಿದ್ದೀವಿ, ಗುಂಪುಗಳಲ್ಲಿ ಅವನ್ನ ಕೂಡಿಸಿದ್ದೀವಿ, ಹೌದಲ್ವಾ. ಫಸ್ಟ್ ಅವನು ಏನು ಮಾಡಿದ್ದೀವಿ, ಎನಿಸಿ ಗುಂಪುಗಳಲ್ಲಿ ಎನಿಸಿ ಆಮೇಲೆ ಅದಕ್ಕೆ ಮತ್ತೊಂದಿಷ್ಟು ಕಾಯಿನ್ಗಳನ್ನು ಸೇರಿಸಿ ಲೆಕ್ಕವನ್ನು ಮಾಡಲಾಗಿದೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್, ಅರೇಂಜ್ ಪ್ಲೇ ಮನಿ ಆಫ್ ಅಮೌಂಟ್ಸ್ 1 2 5 and 10 ಟು ಶೋ 36 rupees 125 and 183 rupees. ಆಸ್ಕ್ ಯುವರ್ ಪಿಯರ್ಸ್ ಟು ಟೆಲ್ ಹೌ ಮಚ್ ಇಟ್ ಈಸ್. ನೋಡಿ, ಇಲ್ಲಿ ಆಟಿಕೆಯ ಹಣ ಅಂದರೆ ಕೆಲವೊಂದಿಷ್ಟು ಆಟಿಕೆಯ ಹಣಗಳನ್ನು ಇಲ್ಲಿ ಕೊಡಲಾಗಿದೆ. ಯಾವ್ಯಾವಪ್ಪ ಅಂದರೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ. ಈ ಒಂದು ಆಟಿಕೆಯ ನೋಟುಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಈ 36 ರೂಪಾಯಿಯನ್ನು ರಚನೆ ಮಾಡಬೇಕು. 125 ರೂಪಾಯಿ ಹಾಗೆ 183 ರೂಪಾಯಿ. ಅವುಗಳನ್ನು ಈಗ ನೋಡ್ತಾ ಹೋಗೋಣ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು. ನೋಡಿ, 36 ರೂಪಾಯಿ ಇದರ ಒಂದು ರಚನೆ ಮಾಡಲಿಕ್ಕೆ ಆಟಿಕೆಯ ನೋಟುಗಳು ಎಷ್ಟಪ್ಪ ಅಂದ್ರೆ 10ರ 3 ನೋಟುಗಳನ್ನು ತೆಗೆದುಕೊಳ್ಳಲಾಗುತ್ತದೆ. 5 ರೂಪಾಯಿ ಒಂದು ನೋಟು, ಹಾಗೆಯೇ 1ರ ಕಾಯಿನ್ 1, 10 20 30 ಮತ್ತು 35 36. ಅರ್ಥ ಆಯ್ತಾ? 36 ರೂಪಾಯಿ ರಚನೆ ಮಾಡಲಿಕ್ಕೆ ಆಟಿಕೆಯ 10 ರೂಪಾಯಿಗಳು 3, 5 ರೂಪಾಯಿ 1, 1 ರೂಪಾಯಿ 1. ಇನ್ನು 125, ಈ 125ನ್ನು ರಚನೆ ಮಾಡಲಿಕ್ಕೆ 10ರ 10 ಒಂದು ನೋಟುಗಳನ್ನು ತೆಗೆದುಕೊಳ್ಬೇಕು. 1 2 3 4 5 6 7 8 9 10. 10ರ 10 ನೋಟುಗಳು ಬಂದಾಗ 100 ರೂಪಾಯಿ ಆಯಿತು. 100 ಆಯಿತು. ಈಗ 5ರ 5 ಕಾಯಿನ್ಗಳು 1 2 3 4 5, 5 5 25. ಇದು ಒಂದು 100, ಇದು 25, 125. ಇನ್ನು 183 ರೂಪಾಯಿಯನ್ನು ರಚನೆ ಮಾಡಲಿಕ್ಕೆ 10ರ 10 ನೋಟುಗಳನ್ನು ತೆಗೆದುಕೊಂಡ್ರೆ 100 ಆಯಿತು. ಆಮೇಲೆ 10ರ 8, 1 2 3 4 5 6 7 8, 80 ರೂಪಾಯಿ. ಇವು 100, ಇದು 80. ಹಾಗೆ 1ರ 3 ಕಾಯಿನ್ಗಳನ್ನು ತೆಗೆದುಕೊಳ್ಳಬೇಕು. ಆಗ 183 ರೂಪಾಯಿ ರಚನೆ ಆಗ್ತದೆ. ಈ ರೀತಿಯಾಗಿ ಆಟಿಕೆಯ ನೋಟುಗಳನ್ನು ಬಳಸಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಸಂಖ್ಯೆಯ ರೂಪಾಯಿಗಳನ್ನು ನಾವೀಗ ರಚನೆ ಮಾಡಿದ್ದೇವೆ. ನೆಕ್ಸ್ಟ್, 2 ways, 2 ವಿಧಗಳು. ಶಿರ್ಲಿ ಮತ್ತು ಶಿವ್. ಶಿರ್ಲಿ ಆ್ಯಂಡ್ ಶಿವ್ ಅರೇಂಜ್ಡ್ ದೇರ್ ಕಾಯಿನ್ಸ್
ಇನ್ ದ ಫಾಲೋಯಿಂಗ್ ವೇಸ್ ರೈಟ್ ದ ನಂಬರ್ ಆಫ್ ಕಾಯಿನ್ಸ್ ಇನ್ ದ ಟ್ರಯಾಂಗಲ್ಸ್. ಅಂದರೆ ಇಲ್ಲಿ ಶಿರ್ಲಿ ಮತ್ತು ಶಿವ್ ಇವ್ರು ಏನು ಮಾಡಿದ್ದಾರೆ, ಇಲ್ಲಿ ಕಾಯಿನ್ಗಳನ್ನು ನೋಡಿ, ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಕಾಯಿನ್ಗಳನ್ನು ಇಟ್ಟು ಅವುಗಳನ್ನ ಕೌಂಟ್ ಮಾಡಿ ಇಲ್ಲಿ ಟ್ರಯಾಂಗಲಲ್ಲಿ ಅಂದರೆ ತ್ರಿಕೋಣದಲ್ಲಿ ಬರೆಯಲಾಗಿದೆ, ತ್ರಿಭುಜದಲ್ಲಿ. ಹಾಗೆಯೇ ಉಳಿದಂತೆ ಈ ಎಲ್ಲ ಕಾಯಿನ್ಗಳನ್ನು ನಾವೇನು ಮಾಡಬೇಕು, ಕೌಂಟ್ ಮಾಡಿ ಇಲ್ಲಿ ಬರೀಬೇಕು. ನೋಡಿ ಇಲ್ಲಿ 1 2 3 3 1 2 3 4 5 5 ಇಲ್ಲಿ ಬರೆದಿದ್ದಾರೆ. ಅದೇ ಥರ ಶಿರ್ಲಿ ಕೊಟ್ಟಿರ್ತಕ್ಕಂಥ ಕಾಯಿನ್ಗಳನ್ನು ಕೌಂಟ್ ಮಾಡಿ ಇಲ್ಲಿ ಬರೀಬೇಕು. ನೋಡಿ 1 2 3 4 5 6 7 8 9 10 11 12 13 14 15 16 17 ಕಾಯಿನ್ಗಳು ಎಷ್ಟಿವೆ, 17 ಕಾಯಿನ್ಗಳು. ಇಲ್ಲಿ 1 2 3 4 5 6 7 ಕಾಯಿನ್ಗಳು. ನೆಕ್ಸ್ಟ್ ಇದು 1. ನೆಕ್ಸ್ಟ್ ಇಲ್ಲಿ ಎಷ್ಟಿವೆ, 1 2 3 4 5 6 7 8 9 10 11 ಕಾಯಿನ್ಗಳು ಶಿರ್ಲಿ ಕೊಟ್ಟಿರ್ತಕ್ಕಂಥ ಕಾಯಿನ್ಗಳನ್ನ ಕೌಂಟ್ ಮಾಡಿ ಇಲ್ಲಿ ನಾವು ಬರೆದಿದ್ದೇವೆ. ಇನ್ನು ಶಿವ್ ಕೊಟ್ಟಿರ್ತಕ್ಕಂಥ ಕಾಯಿನ್ಗಳನ್ನು ಕೌಂಟ್ ಮಾಡೋಣ. 1 2 3 4 ಬರೆದಿದ್ದಾರೆ. ಇನ್ನು ಉಳಿದಂತೆ ಇವುಗಳನ್ನ ನಾವು ಬರೀಬೇಕು. ನೋಡಿ ಇಲ್ಲಿ 1 2 ಅಂದರೆ ಇಲ್ಲಿ 2 2 ಜೊತೆ ಇದೆ. ಬಟ್ ಇಲ್ಲಿ ಏನಿತ್ತು, ಜೊತೆ ಇಲ್ಲ, ಒಂದು ಎಕ್ಸ್ಟ್ರಾ ಇರೋದ್ರಿಂದ ನಾವು ಹೀಗೆ ಕೌಂಟ್ ಮಾಡಿದ್ದೀವಿ. ಈಗ ನಾವು 2ರ ಮಗ್ಗಿ ಸಾಲು ಬರ್ತಾ ಇದ್ದರೆ ಅದನ್ನು ಕೌಂಟ್ ಮಾಡಿ ಹೇಳ್ಬೋದು. 2 2 2 4 6 8 ನೋಡಿ 8. ಇನ್ನು ಇಲ್ಲಿ ನೋಡಿ 2 4 6 8 10 12 ಕಾಯಿನ್ಗಳು. ಹಾಗೆಯೇ 2 4 6 8 10 12 14 2 4 6 ಈ ರೀತಿಯಾಗಿ ನೀವು ಅವುಗಳನ್ನ ಕೌಂಟ್ ಮಾಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ಟ್ರಯಾಂಗಲ್ನಲ್ಲಿ ಬರೀಬೇಕು. ಅರ್ಥ ಆಯ್ತಾ? ನೋಡಿ ಶಿರ್ಲಿ ಮತ್ತು ಶಿವ್ ಕೊಟ್ಟಿರ್ತಕ್ಕಂಥ ಕಾಯಿನ್ಗಳನ್ನ ನಾವೀಗ ಏನು ಮಾಡಿದ್ದೀವಿ, ಕೌಂಟ್ ಮಾಡಿ ಕೆಳಗಡೆ ಬರೆದಿದ್ದೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ನೋಡೋಣ. ಡಿಸ್ಕ್ರೈಬ್ ಶಿವ್ಸ್ ಅರೇಂಜ್ಮೆಂಟ್ ಆ್ಯಂಡ್ ರೈಟ್ ಹೀಸ್ ನಂಬರ್ಸ್. ನೋಡಿ ಇಲ್ಲಿ ಶಿವ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಕೌಂಟ್ ಮಾಡಿ ಏನು ಮಾಡೋಣ, ಇಲ್ಲಿ ಬರೆದಿದ್ದೇವೆ. ಅದರ ಬಗ್ಗೆ ಜೋಡಣೆ ಹೇಗಾಗಿದೆ ಅನ್ನೋದನ್ನು ಇಲ್ಲಿ ವಿವರಿಸಿ ಬರೀರಿ, ಹಾಗೆ ಅವನ ಹತ್ರ ಇರ್ತಕ್ಕಂಥ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಹಿ ಅರೇಂಜ್ಡ್ ಹೀಸ್ ಕಾಯಿನ್ಸ್ ಇನ್ ಪೇರ್ಸ್ ಆಫ್ 2. ಅವನು ಕೊಟ್ಟಿರ್ತಕ್ಕಂಥ ಒಂದು ಕಾಯಿನ್ಗಳು ಜೊತೆಯಾಗಿ ಏನು ಮಾಡಿದಾನಾತ, ಜೋಡಿಸಿದ್ದಾನೆ. ಅವನು ಕಾಯಿನ್ಗಳನ್ನು 2 ಜೊತೆಯಾಗಿ ಜೋಡಿಸಿದ್ದಾನೆ. ಅವನ ಸಂಖ್ಯೆಗಳು ಯಾವ್ಯಾವಪ್ಪ ಅಂದ್ರೆ ನೋಡಿ 4 6 8 12 14 4 6 8 12 14 ಅಲ್ವಾ. ಈಗ ನೆಕ್ಸ್ಟ್ ಕ್ವಶನ್. ಡಿಸ್ಕ್ರೈಬ್ ಶಿರ್ಲೀಸ್ ಅರೇಂಜ್ಮೆಂಟ್ ಆ್ಯಂಡ್ ರೈಟ್ ಹರ್ ನಂಬರ್ಸ್. ನೋಡಿ ಶಿರ್ಲಿಯ ಜೋಡಣೆಯನ್ನು ವಿವರಿಸಿ ಹಾಗೆಯೇ ಮತ್ತು ಅವಳ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ಅಂದರೆ ಶಿರ್ಲಿ, ಈಗ ಶಿವ್ ಏನು ಮಾಡಿದ್ದಾನೆ, ಜೊತೆಯಾಗಿ ಜೋಡಿಸಿದ್ದಾನೆ. ಆದರೆ ಶಿರ್ಲಿ ಹೇಗೆ ಜೋಡಿಸಿದ್ದಾಳೆ, ಅವಳ ಕಾಯಿನ್ಗಳನ್ನು ಅವಳು ಜೋಡಿಸಿದ್ದಾಳೆ. ಆದರೆ ಒಂದು ಕಾಯಿನ್ ಮಾತ್ರ ನೋಡಿ, ಪ್ರತಿಯೊಂದರಲ್ಲೂ ಕೂಡ ಒಂದು ಕಾಯಿನ್ ಎಕ್ಸ್ಟ್ರಾ ಇದೆ, ಜೊತೆಯಾಗಿ ಇಲ್ಲ ಅಲ್ವಾ. ಹಾಗೆಯೇ ಅವಳ ನಂಬರ್ಸನ್ನು ಅವೇನೇನಿದೆ ಅಲ್ವಾ, ಅವೆಲ್ಲವೂ ನಂಬರ್ಗಳನ್ನು 1 3 5 7 11 17 ಇವುಗಳನ್ನು ಇಲ್ಲಿ ಬರೆಯುತ್ತೆ. ಶಿರ್ಲಿ ಏನು ಮಾಡ್ತಾಳೆ ನೋಡಿ, ಶಿರ್ಲಿ ಅರೇಂಜಸ್ ಹರ್ಸ್ ಕಾಯಿನ್ಸ್ ಇನ್ ಪೇರ್ಸ್ ಬಟ್ 1 ಕಾಯಿನ್ ವಾಸ್ ಲೆಫ್ಟ್ ಅಲೋನ್. ಅವಳು ಕಾಯಿನ್ಗಳನ್ನು ಜೊತೆಯಾಗಿ ಜೋಡಿಸಿದ್ದಾಳೆ, ಆದರೆ ಕೊನೆಗೆ ಒಂದು ಕಾಯಿನ್ ಮಾತ್ರ ಉಳಿಯುತ್ತದೆ. ನೋಡಿ ಎಲ್ಲ ಕಾಯಿನ್ಗಳನ್ನು ಜೊತೆಯಾಗಿ ಜೋಡಿಸಿದ್ದಾಳೆ, ಬಟ್ ಕೊನೆಯಲ್ಲಿ ಒಂದು ಕಾಯಿನ್ ಮಾತ್ರ ಉಳಿದಿದೆ, ಪ್ರತಿಯೊಂದರಲ್ಲೂ ಉಳಿದಿದೆ. ಹೌದಾ? ನೋಡಿ ಅವಳು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವಪ್ಪ ಅಂದರೆ 1 3 5 7 11 17. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕ್ವೆಶನ್. ಶಿವ್ ಹ್ಯಾಸ್ ಅರೇಂಜ್ಡ್ ಹಿಸ್ ನಂಬರ್ಸ್ ಇನ್ ಪೇರ್ಸ್. ವಿ ಕಾಲ್ ಸಚ್ ನಂಬರ್ಸ್ ಇವನ್ ನಂಬರ್ಸ್. ಶಿವ್ ಏನು ಮಾಡಿದ್ದಾನೆ, ಸಂಖ್ಯೆಗಳನ್ನು ಜೋಡಿಯಲ್ಲಿ ಜೋಡಿಸಿದ್ದಾನೆ. ಅಂದರೆ ನೋಡಿ ಎಲ್ಲಿಯೂ ಕೂಡ ಒಂದು ಕಾಯಿನು ಎಕ್ಸ್ಟ್ರಾ ಉಳಿದಿಲ್ಲ, ಜೊತೆಯಾಗಿಯೇ ಜೋಡಿಸಿದ್ದಾನೆ. ಇಂತಹ ಒಂದು ಜೊತೆಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಸಮ ಸಂಖ್ಯೆಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಅವುಗಳಿಗೆ ಇವನ್ ನಂಬರ್ಸ್ ಅಂತ ಹೇಳ್ತೀವಿ. ಇವನ್ ನಂಬರ್ಸ್ ಕನ್ನಡದಲ್ಲಿ ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ.
ಶಿರ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸನ್ನು ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಶಿರ್ಲೀಸ್ ನಂಬರ್ಸ್ ಆರ್ ಕಾಲ್ಡ್ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದರೆ ಬೆಸ ಸಂಖ್ಯೆಗಳು. ನೋಡಿ, ಕೊನೆಯಲ್ಲಿ ಒಂದು ಸಂಖ್ಯೆ ಉಳಿಯುತ್ತೆ, ಒಂದು ಸಂಖ್ಯೆ ಉಳಿದಿರುತ್ತೆ, ಅಂಥವುಗಳನ್ನು ಆಡ್ ನಂಬರ್ಸ್ ಅಂದರೆ ಬೆಸ ಸಂಖ್ಯೆಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಆಡ್ ನಂಬರ್ಸ್ ಅಂತ ಹೇಳಲಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಐಡೆಂಟಿಫೈ ನಂಬರ್ಸ್ ಬಿಟ್ವೀನ್ 1 and 20 as even or odd. You may draw the pairing arrangement of the numbers. ನೋಡಿ, 1 ಮತ್ತು 20 ಈ ಎರಡೂ ಸಂಖ್ಯೆಗಳ ನಡುವಿನ ಸಂಖ್ಯೆಗಳಲ್ಲಿ ಸಮ ಅಥವಾ ಬೆಸ ಸಂಖ್ಯೆಗಳನ್ನು ಗುರುತಿಸಿ ಜೊತೆಗಳ ಜೋಡಣೆಯನ್ನು ಬರೆಯಬಹುದು. ನೋಡಿ, 1ರಿಂದ 20ರವರೆಗೆ ಇರ್ತಕ್ಕಂತಹ ಸಮ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು, ಇವನ್ ನಂಬರ್ಸ್ ಆ್ಯಂಡ್ ಆಡ್ ನಂಬರ್ಸ್ ಎರಡನ್ನೂ ನಾವೀಗ ಬರಿಬೇಕು. ನೋಡಿ, ಬೆಸ ಸಂಖ್ಯೆಗಳು ಅಂದರೆ ನಾವೀಗಾಗಲೇ ತಿಳಿದುಕೊಂಡಿರುವಂತೆ 1 ಕೊನೆಯಲ್ಲಿ ಶಿರ್ಲಿಯ ಸಂಖ್ಯೆಗಳು ಏನಾಗಿದ್ವು, 1 ಉಳಿದಿತ್ತಲ್ವಾ, ಅದು ಬೆಸ ಸಂಖ್ಯೆ ಆಡ್ ನಂಬರಲ್ಲಿ ಬರ್ತದೆ. ಜೊತೆಯಾಗಿರ್ತಕ್ಕಂತಹ ಸಂಖ್ಯೆಗಳನ್ನು ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ. ಶಿವ್ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಜೊತೆಯಾಗಿದ್ವು, ಅವು ಸಮ ಸಂಖ್ಯೆ. ಹೌದಾ? ಈಗ ನಾವು 1ರಿಂದ 20ರ ನಡುವಿನ ಸಮ ಮತ್ತು ಬೆಸ ಇವನ್ ಆ್ಯಂಡ್ ಆಡ್ ಆ ಸಂಖ್ಯೆಗಳನ್ನ ಗುರುತಿಸ್ತಾ ಇದ್ದೇವೆ. ಮತ್ತು 3 ನೋಡಿ, 3 ಇದು ಕೂಡ ಬೆಸ ಸಂಖ್ಯೆ, ಯಾಕಂದರೆ ಇದು ಜೊತೆಯಾಗಿ ಒಂದು ಸಂಖ್ಯೆ ಉಳಿತದ. ನೆಕ್ಸ್ಟ್ 4 ಇದು ಜೊತೆಯಾಗಿಯೇ ಬರ್ತದೆ, ಇಲ್ಲಿ ಸಂಖ್ಯೆ ಉಳಿಯೋದಿಲ್ಲ, ಸಮ ಸಂಖ್ಯೆ. ನೆಕ್ಸ್ಟ್ 5 ಇಲ್ಲಿ 2 ಜೊತೆ ಬರ್ತಾವ, ಬಟ್ ಕೊನೆಯಲ್ಲಿ 1 ಉಳಿತದ. ನೆಕ್ಸ್ಟ್ 6 ಇದು 3 ಜೊತೆ ಸಮನಾಗಿ ಇರ್ತದೆ. ನೆಕ್ಸ್ಟ್ 7, 8, 9 ಇಲ್ಲಿ 10. ನೆಕ್ಸ್ಟ್ 11, 12, 13, 14, 15, 16, 17, 18, 19, 20. ನೋಡಿ, ಇವೆಲ್ಲವುಗಳು ಬೆಸ ಸಂಖ್ಯೆಗಳು. ನೋಡಿ, ಇವುಗಳನ್ನ ಜೊತೆಯಾಗಿ ನಾವು ಜೋಡಿಸ್ತಾ ಬಂದರೆ, 2ರ ಒಂದು ಜೊತೆಯಾಗಿ ಜೋಡಿಸ್ತಾ ಬಂದರೆ ಇವುಗಳಲ್ಲಿ ಕೊನೆಯದಾಗಿ ಒಂದು ಸಂಖ್ಯೆ ಶೇಷವಾಗಿ ಉಳಿತದೆ. ಹೌದಾ? ಉತ್ತರವಾಗಿ. ಹೌದಾ? ಆದರೆ ಇದರಲ್ಲಿ ಜೋಡಿಯಾಗಿಯೇ ಬರ್ತವೆ ಸಂಖ್ಯೆಗಳು 2, ಇದರಲ್ಲಿ 2 ಜೊತೆ, ಇದರಲ್ಲಿ 1 ಜೊತೆ, ಇದರಲ್ಲಿ 2, ಇದರಲ್ಲಿ 3, ಇಲ್ಲಿ 4 ಜೊತೆ. ಹೌದಾ? ಇಲ್ಲಿ ನೋಡಿ, ಶಿವ ಏನು ಮಾಡಿದ್ದಾನೆ, ಇಲ್ಲಿ ಜೊತೆಯಾಗಿ ಜೋಡಿಸಿದಾಗ ಏನಾದವು ಅವು ನೋಡಿ, 1 ಜೊತೆ 2 ಕಾಣಿಸ್ತದೆ. ಇದು 14 ಇದೆ, 14 ಇದು ಸಮ ಸಂಖ್ಯೆ, ಇವನ್ ನಂಬರ್. 2, 4, 6, 8, 10, 12, 14 ನೋಡಿ, ಇಲ್ಲಿ ಯಾವುದೇ ಸಂಖ್ಯೆ ಉಳಿದಿಲ್ಲ. ಬಟ್ ಇಲ್ಲಿ ಏನಾಗ್ತದೆ, ಇಲ್ಲಿ 11 ಇದೆ. 11 ಏನಪ್ಪ, ಜೊತೆಯಾಗಿ ಬಂದರೂ ಕೂಡ ಕೊನೆಗೆ ಒಂದು ಸಂಖ್ಯೆ ಉಳಿತದೆ, ಅದಕ್ಕೋಸ್ಕರ ಇದು ಬೆಸ ಸಂಖ್ಯೆ. ಇದು ಇವನ್ ಅಂದರೆ ಸಮ ಸಂಖ್ಯೆ. ಅರ್ಥ ಮಾಡ್ಕೊಳ್ಳಿ, ಕೊನೆಯಲ್ಲಿ ಉಳಿಯದೇ ಇರತಕ್ಕಂಥ ಯಾವುದೇ ಸಂಖ್ಯೆ ಉಳಿಬಾರ್ದು, ಅಂಥವುಗಳು ಸಮ ಸಂಖ್ಯೆ, ಜೊತೆಯಾಗಿರುವಂಥ ಸಂಖ್ಯೆಗಳು, ಇವು ಬೆಸ ಸಂಖ್ಯೆಗಳು. ಅರ್ಥ ಆಯ್ತಾ ಮಕ್ಕಳೇ? ಇವೆಲ್ಲವುಗಳು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳು. ಇನ್ನೊಂದು ವಿಶೇಷ ಅಂದರೆ ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾವಲ್ವ ಅವುಗಳನ್ನು ಸಮ ಸಂಖ್ಯೆ ಅಂತ ಹೇಳಲಾಗುತ್ತೆ. ಯಾವ ಭಾಗ ಹೋಗೋದಿಲ್ವೋ ಪೂರ್ಣವಾಗಿ ಅವುಗಳನ್ನು ಬೆಸ ಸಂಖ್ಯೆ ಅಂತ ಹೇಳಲಾಗುತ್ತೆ. ಈಗ ನಿಮಗೊಂದು ಟಿಪ್ ಏನಪ್ಪ ಅಂದರೆ, ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ, ಕೊನೆಯಲ್ಲಿ ಆ್ಯಂಡ್ ವಿತ್ ನೋಡಿ, ಕೊನೆಯಲ್ಲಿ ಆ ಸಂಖ್ಯೆಗೆ 0, 2, 4, 6, 8 ಈ ಸಂಖ್ಯೆಗಳು ಬಂದಿದ್ದರೆ ಬಿಡಿ ಸ್ಥಾನದಲ್ಲಿ ಒನ್ಸ್ ಪ್ಲೇಸ್ ಇರ್ತದಲ್ಲ, ಅಲ್ಲಿ ಈ ಸಂಖ್ಯೆಗಳಿದ್ದರೆ ಅವುಗಳನ್ನು ಇವನ್ ನಂಬರ್ಸ್ ಅಂತ ಹೇಳಲಾಗುತ್ತೆ. ಅಂದರೆ ಸಮ ಸಂಖ್ಯೆಗಳು, ಇವುಗಳನ್ನು ಸಮ ಸಂಖ್ಯೆ ಬಿಡಿ ಸ್ಥಾನದಲ್ಲಿ. ಒಂದು ವೇಳೆ ಎಂಡ್ ವಿತ್ 1, 3, 5, 7, 9 ಈ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಬಂದಿದ್ದರೆ ಇವು ಆಡ್ ನಂಬರ್ಸ್, ಮೀನ್ಸ್ ಬೆಸ ಸಂಖ್ಯೆಗಳು. ಅರ್ಥ ಆಯ್ತಾ? ಬಿಡಿ ಸ್ಥಾನದಲ್ಲಿ ಇವು ಬಂದಿರಬೇಕು, 1, 3, 5, 7, 9. ಹಾಗೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8
ಇವು ಬಂದಿದ್ದರೆ ಇವುಗಳನ್ನು ಸಮ ಸಂಖ್ಯೆ ಅಂತ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 438 ನೋಡಿ, ಬಿಡಿ 10 100, ಬಿಡಿ ಸ್ಥಾನದಲ್ಲಿ 8 ಇದೆ. 8 ಇತ್ತಂದರೆ ಅದು ಯಾವ ಒಂದು ನಂಬರ್ ಹೇಳಿ? ಅದು ಸಮ ಸಂಖ್ಯೆ, ಇವನ್ ನಂಬರ್. ಹೌದಾ? ಇವನ್ ನಂಬರ್. ಒಂದು ವೇಳೆ 247 ಇತ್ತಂತ ತಿಳ್ಕೊಳ್ಳಿ. 247 ಬಿಡಿ ಸ್ಥಾನದಲ್ಲಿ 7 ಇದೆ. 7 ಎಲ್ಲಿದೆ? ಇಲ್ಲಿದೆ. ಇದು 7 ಬಂದರೆ ಅದು ಆಡ್ ನಂಬರ್, ಬೆಸ ಸಂಖ್ಯೆ. ಈ ಟಿಪ್ಪನ್ನು ನೀವು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಸಮ ಸಂಖ್ಯೆಗಳನ್ನು, ಬೆಸ ಸಂಖ್ಯೆಗಳನ್ನು ನೀವು ಗುರುತಿಸ್ಬಹುದು. ಅರ್ಥ ಆಯ್ತಾ? ಈ ಸಂಖ್ಯೆಗಳನ್ನ ನೆನ್ಪಿಟ್ಕೋಬೇಕು. ಬಿಡಿ ಸ್ಥಾನದಲ್ಲಿರಬೇಕು. ಒನ್ಸ್ ಪ್ಲೇಸ್ ಇರ್ತದಲ್ಲ, ಅಲ್ಲಿ ಬಿಡಿ ಸ್ಥಾನ, ಆ ಸ್ಥಾನದಲ್ಲಿ ಇಲ್ಲಿ ಉದಾಹರಣೆ ತೋರಿಸಿದ್ದೀನಲ್ವ, ಈ ಥರ ಏನು ಮಾಡಬೇಕು, ನೀವು ಗುರುತಿಸ್ಕೊಂಡು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅವುಗಳನ್ನು ಗುರುತಿಸ್ಬೇಕು. ಅರ್ಥ ಆಯ್ತಲ್ವಾ? ಈಗ ನಾವು 1 ರಿಂದ 20ರವರೆಗೆ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಡು ಯು ಥಿಂಕ್ ಆಲ್ ನಂಬರ್ಸ್ ಇನ್ ದ ಟೈಮ್ಸ್ 2 ಟೇಬಲ್ ಆರ್ ಇವನ್? ನೋಡಿ, 2ರ ಮಗ್ಗಿಯಲ್ಲಿನ ಎಲ್ಲ ಸಂಖ್ಯೆಗಳು ಸಮ ಸಂಖ್ಯೆಗಳಂತ ನಿಮಗೆ ಭಾವಿಸ್ತೀರಾ? ಎಸ್, 2ರ ಮಗ್ಗಿ ಸಾಲಿನಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಸಮ ಸಂಖ್ಯೆಗಳೇ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, 2ರ ಮಗ್ಗಿ ಸಾಲು ಸಮ ಸಂಖ್ಯೆ ಇದೆ. 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. ಇವೆಲ್ಲವೂ ಸಮ ಸಂಖ್ಯೆಗಳೇ ಅಲ್ವಾ ಮಕ್ಕಳೇ? ಅದಕ್ಕೋಸ್ಕರ 2ರ ಮಗ್ಗಿ ಸಾಲಿನಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಅವು ಸಮ ಸಂಖ್ಯೆಗಳೇ ಆಗಿವೆ. ಇನ್ನು ನೆಕ್ಸ್ಟ್, ನೋಟ್ ಫಾರ್ ದ ಟೀಚರ್. ಕ್ರೇಯಾನ್ಸ್ ಅರೇಂಜ್ಮೆಂಟ್, ಕ್ರೇಯಾನ್ಗಳ ಜೋಡಣೆ. ನೋಡಿ, ಸರ್ಕಲ್ ದ ಆಡ್ ನಂಬರ್ಸ್ ಆ್ಯಂಡ್ ಪುಟ್ ಎ ಸ್ಕ್ವೇರ್ ಅರೌಂಡ್ ಈಚ್ ಇವನ್ ನಂಬರ್. ಬೆಸ ಸಂಖ್ಯೆಗಳಿಗೆ ವೃತ್ತ ಹಾಕಬೇಕು ಮತ್ತು ಪ್ರತಿ ಸರಿ ಸಂಖ್ಯೆಗೆ ಚೌಕವನ್ನು ಹಾಕಬೇಕು. ಅಗತ್ಯವಿದ್ದಲ್ಲಿ ಯೂಸ್ ದ ಕ್ರೇಯಾನ್ಸ್ ಅರೇಂಜ್ಮೆಂಟ್ ಇಫ್ ನೀಡೆಡ್. ಒಂದು ವೇಳೆ ನಿಮಗೆ ಕ್ರೇಯಾನ್ಸ್ ಅವಶ್ಯಕತೆ ಇದ್ದರೆ ಉಪಯೋಗಿಸಿ ಅಂತ ಹೇಳ್ತಾರೆ. ನೋಡಿ, ಇದು ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಬೆಸ ಸಂಖ್ಯೆ ಈಗ ನಾವು ತಿಳ್ಕೊಂಡಿವಿ. ಬೆಸ ಸಂಖ್ಯೆ ಯಾವುದು, ಸಮ ಸಂಖ್ಯೆ ಯಾವುದು, ಅದರ ಆಧಾರದ ಮೇಲೆ ಬೆಸ ಸಂಖ್ಯೆಗಳಿಗೆ ರೌಂಡ್ ಹಾಕಬೇಕು, ಸರ್ಕಲ್. ಸಮ ಸಂಖ್ಯೆಗೆ ಚೌಕನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಸಂಖ್ಯೆಗಳನ್ನು ಗಮನಿಸಿ. ಇಲ್ಲಿ 5 ಅಂತ ಇದೆ, ಇದು ಆಡ್ ನಂಬರ್, ಬೆಸ ಸಂಖ್ಯೆ, ನಿಮಗೆ ಗೊತ್ತಿದೆ ಹೌದಾ? ಇದು ಆಡ್ ಇರೋದ್ರಿಂದ ಅದಕ್ಕೆ ಸರ್ಕಲ್ ಹಾಕಿದ್ದಾರೆ. ನೆಕ್ಸ್ಟ್ 8, ಇದು ಸಮ ಸಂಖ್ಯೆ, ಅದಕ್ಕೋಸ್ಕರ ಇಲ್ಲಿ ಚೌಕನ್ನು, ಸ್ಕ್ವೇರನ್ನು ಹಾಕಲಾಗಿದೆ. ಇದೇ ತೆರನಾಗಿ ನಾವೇನು ಮಾಡಬೇಕಪ್ಪ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನಾವೇನು ಮಾಡಬೇಕು, ಗುರುತಿಸಿ ಅವುಗಳಿಗೆ ಸಮ ಯಾವುದು, ಬೆಸ ಯಾವುದು. ಬೆಸ ಇದ್ದರೆ ವೃತ್ತ, ಸಮ ಇದ್ದರೆ ಚೌಕ, ಅದನ್ನು ಹಾಕಿ ಗುರುತಿಸ್ಬೇಕು. ಈಗ ನಾನು ಹೇಳಿರ್ತಕ್ಕಂಥ ಟಿಪ್ ಪ್ರಕಾರ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ ಹೌದಲ್ವಾ? 6 ಇತ್ತಂದರೆ ಏನು ಮಾಡಬೇಕು ನೋಡಿ, ಇಲ್ಲಿ ಹೇಳಿದ್ದೀನಲ್ವ 6 ನೋಡಿ ಎಲ್ಲಿದೆ? 6 ಬಿಡಿ ಸ್ಥಾನದಲ್ಲಿದ್ದರೆ ಅದು ಸಮ ಸಂಖ್ಯೆ ಹೌದಾ? ನೋಡಿ, ಈಗ ಇದು 36 ಸಮ ಸಂಖ್ಯೆ, ಇದಕ್ಕೆ ನಾವೇನು ಮಾಡಬೇಕು, ಚೌಕವನ್ನು ಹಾಕಬೇಕು. ನೆಕ್ಸ್ಟ್ ಇದು 69, 9 ಬಿಡಿ ಸ್ಥಾನದಲ್ಲಿರೋದ್ರಿಂದ ಇದು ಬೆಸ ಸಂಖ್ಯೆ, ಇದಕ್ಕೆ ವೃತ್ತವನ್ನು ಹಾಕಬೇಕು. ದಿಸ್ ಈಸ್ ಆಡ್ ನಂಬರ್. ಇನ್ನು 38, 38 ಬಿಡಿ ಸ್ಥಾನದಲ್ಲಿ 8 ಇದೆ, ಇದು ಸಮ ಸಂಖ್ಯೆ. ನೆಕ್ಸ್ಟ್ 30 0 ಇದೆ, 0 ಬಿಡಿ ಸ್ಥಾನದಲ್ಲಿದ್ದರೆ ಅದು ಸಮ ಸಂಖ್ಯೆ. ನೆಕ್ಸ್ಟ್ 51, 1 ಬಿಡಿ ಸ್ಥಾನದಲ್ಲಿದ್ದರೆ ಅದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಅಂದರೆ ವೃತ್ತವನ್ನು ಹಾಕಬೇಕು. ನೆಕ್ಸ್ಟ್ 22 ನೋಡಿ, ಬಿಡಿ ಸ್ಥಾನದಲ್ಲಿ 2 ಇದೆ, ಅದಕ್ಕೋಸ್ಕರ 2 ಇರೋದ್ರಿಂದ ಅದು ಸಮ ಸಂಖ್ಯೆ. ಅದನ್ನು ನೋಡಿ, ಸಮ ಸಂಖ್ಯೆ ಇರೋದ್ರಿಂದ ಅದನ್ನು ನಾವೇನು ಮಾಡಬೇಕು, ಚೌಕವನ್ನು ಹಾಕಬೇಕು ಅಲ್ವಾ? ನೋಡಿ, ಈಗ ಬಿಡಿ ಸ್ಥಾನದಲ್ಲಿ 7 ಇದೆ, 7 ಇದು ಆಡ್ ನಂಬರ್, ಬೆಸ ಸಂಖ್ಯೆ. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 2 ಅಂದರೆ ಇದು ಸಮ ಸಂಖ್ಯೆ. 0 2 4 6 8 ಇವು ಬಂದರೆ ಸಮ ಸಂಖ್ಯೆ, ಇದು ಸಮ ಸಂಖ್ಯೆ. ನೆಕ್ಸ್ಟ್ ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದೆ, 3 ಬಂದರೆ ಇದು ಬೆಸ ಸಂಖ್ಯೆ. ಗೊತ್ತಾಯ್ತಾ? ಈ ರೀತಿಯಾಗಿ ನೀವೇನು ಮಾಡಬೇಕು, ಆ ಸಂಖ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬೆಸ ಇದ್ದರೆ ವೃತ್ತ,
ಸಮ ಇದ್ದರೆ ಚೌಕ, ಇವುಗಳನ್ನು ಹಾಕಬೇಕು. ನೆಕ್ಸ್ಟ್, ವಿಚ್ ನಂಬರ್ಸ್ ಆರ್ ಇವನ್ ಆ್ಯಂಡ್ ವಿಚ್ ಆರ್ ಆಡ್, ಡಿಸ್ಕಸ್. ಇವುಗಳನ್ನ ನೀವೇನು ಮಾಡಬೇಕು, ಇವುಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಗಳಲ್ಲಿ ಯಾವುವು ಸಮ ಮತ್ತು ಯಾವುವು ಬೆಸ ಅನ್ನೋದನ್ನು ಇಲ್ಲಿ ನಾವು ಚರ್ಚೆ ಮಾಡಿರಿ ಅಂತ ಹೇಳ್ತಾರೆ. ಈಗ ನೋಡೋಣ. ನೋಡಿ, ಇವುಗಳಲ್ಲಿ ಇವನ್ ನಂಬರ್ಸ್ ಯಾವಪ್ಪ ಅಂದ್ರೆ ಸ್ಕ್ವೇರ್ ಹಾಕಿರ್ತಕ್ಕಂಥವು 8, 22, 36, 30, 38, 52. ಇನ್ನು ಸರ್ಕಲ್ ಹಾಕಿರುವಂಥವು ಆಡ್ ನಂಬರ್ಸ್ ಮೀನ್ಸ್ ಬೆಸ ಸಂಖ್ಯೆಗಳು 5, 69, 51, 37, 43. ನೋಡಿ, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ನೀವು ಗಮನಿಸಿದಾಗ ಸಮ ಸಂಖ್ಯೆ ಯಾವುದು ಬೆಸ ಸಂಖ್ಯೆ ಯಾವುದು ತಿಳಿಯುತ್ತದೆ. ನೆಕ್ಸ್ಟ್, ಶಿರ್ಲಿ observes an interesting even odd pattern in the page numbers of her maths book. ಶಿರ್ಲಿ ತನ್ನ ಗಣಿತ ಪುಸ್ತಕದಲ್ಲಿನ ಪುಟಗಳಲ್ಲಿನ ಸಂಖ್ಯೆಗಳಲ್ಲಿ ಸರಿ ಬೆಸ ವಿನ್ಯಾಸದ ಒಂದು ಆಸಕ್ತಿದಾಯಕ ಅಂಶವನ್ನು ಗಮನಿಸುತ್ತಾಳೆ. ನೋಡಿ, ನೀವು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಇರ್ತದಲ್ಲ, ಆ ಟೆಕ್ಸ್ಟ್ ಬುಕ್ನ ಒಂದು ಪುಟ ಸಂಖ್ಯೆ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ ಆ ಪುಟ ಸಂಖ್ಯೆ ನೋಡಿ. ಫಾರ್ ಎಕ್ಸಾಂಪಲ್, ಇದು 47. ಈ 47ನೇ ಒಂದು ಪುಟ ಸಂಖ್ಯೆ ಇದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 7 ಇರೋದ್ರಿಂದ ಇದು ಯಾವ ನಂಬರ್? ಬೆಸ ಸಂಖ್ಯೆ. ಇದಕ್ಕೆ ಸರ್ಕಲ್ ಹಾಕಿ. ಅದೇ ತೆರನಾಗಿ ಇದು 46. ಇದು 46 ಅಂದರೆ ಬಿಡಿ ಸ್ಥಾನದಲ್ಲಿ ಏನಿದೆ? 6 ಇದೆ. ಅದಕ್ಕೋಸ್ಕರ ಇದು ಸಮ ಸಂಖ್ಯೆ. ಈ ರೀತಿಯಾಗಿ ಶಿರ್ಲಿ ಏನು ಮಾಡ್ತಾಳೆ, ತನ್ನ ಒಂದು ಗಣಿತ ಪಠ್ಯಪುಸ್ತಕದ ಪುಟ ಸಂಖ್ಯೆಗಳನ್ನು ಬಳಸಿಕೊಂಡು ಈ ಒಂದು ಆಟವನ್ನು ಅವಳು ಏನು ಮಾಡ್ತಾಳೆ, ಆಸಕ್ತಿದಾಯಕವಾಗಿ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಕಲಿಯುತ್ತಾಳೆ. ಅರ್ಥ ಆಯ್ತಾ? ನೆಕ್ಸ್ಟ್, ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಇವನ್ ಆ್ಯಂಡ್ ವಿಚ್ ಆರ್ ಆಡ್. ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್. ನೋಡಿ, ಈ ಮುಂದಿನ ಸಂಖ್ಯೆಗಳನ್ನು ನೀವು ನೋಡಿಕೊಂಡು ಇದರಲ್ಲಿ ಸರಿ ಸಂಖ್ಯೆ ಯಾವುದು ಬೆಸ ಸಂಖ್ಯೆ ಯಾವುದು ಅವುಗಳನ್ನು ಗುರುತಿಸಿ ಕಾರಣವನ್ನು ವಿವರಿಸಿರಿ ಅಂತ ಹೇಳ್ತಾರೆ ಅವರು. ನೋಡಿ, ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಾರ, ಅವುಗಳನ್ನು ಇಲ್ಲಿ ಬರಿತಾ ಹೋಗೋಣ. ನೋಡಿ, 30 ಇದು ಬಿಡಿ ಸ್ಥಾನದಲ್ಲಿ 0 ಇದೆ. ಅದಕ್ಕೋಸ್ಕರ ಇದೇನಪ್ಪ ಅಂದ್ರೆ 30 ಇದು ಸಮ ಸಂಖ್ಯೆ. ಹೌದಾ? 30 ಸಮ ಸಂಖ್ಯೆ. ನೆಕ್ಸ್ಟ್ 46 ಇದು ಕೂಡ ಸಮ ಸಂಖ್ಯೆ. 78 ಸಮ ಸಂಖ್ಯೆ. 67 ಇದು ಆಡ್ ನಂಬರ್ ಬೆಸ ಸಂಖ್ಯೆ, ಬಿಡಿ ಸ್ಥಾನದಲ್ಲಿ 7 ಇದೆ. 300 ಬಿಡಿ ಸ್ಥಾನದಲ್ಲಿ 0 ಇದೆ. ಅದಕ್ಕೋಸ್ಕರ ಇದು ಸಮ ಸಂಖ್ಯೆ. ನೆಕ್ಸ್ಟ್ 154 ಇದು ಕೂಡ ಸಮ ಸಂಖ್ಯೆ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 4 ಇದೆ. ನೆಕ್ಸ್ಟ್ 415 5 ಇದು ಬೆಸ ಸಂಖ್ಯೆ. 99 ಇದು ಕೂಡ ಬೆಸ ಸಂಖ್ಯೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಗಮನಿಸಿ ನಾವೇನು ಮಾಡಿದ್ದೀವಿ, ಈಗ ಬೆಸ ಮತ್ತು ಸಮ ಅವುಗಳನ್ನು ಡಿವೈಡ್ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆಯನ್ನು ಆಧರಿಸಿ ಹಾಗೆ ಗುಂಪುಗಳನ್ನು ರಚನೆ ಮಾಡಿದಾಗ ಬೆಸ ಸಂಖ್ಯೆ ಇದ್ದರೆ ಅದು ಕೊನೆಯಲ್ಲಿ ಉಳಿತದ ಸಂಖ್ಯೆ, ಸಮ ಸಂಖ್ಯೆ ಇದ್ದರೆ ಅದು ಗುಂಪುಗಳ ರಚನೆ ಮಾಡಿದಾಗ 2ರಂತೆ ಗುಂಪನ್ನು ಮಾಡಿದಾಗ ಅದು ಏನಾಗೋದಿಲ್ಲ, ಉಳಿಯೋದಿಲ್ಲ, ಸಂಖ್ಯೆ ಕೊನೆಯಲ್ಲಿ ಉಳಿಯೋದಿಲ್ಲ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ನೋಡಿ, ಮೇಕ್ ಟೂ ಡಿಜಿಟ್ ನಂಬರ್ಸ್ ಯೂಸಿಂಗ್ ದ ಡಿಜಿಟ್ಸ್ 1 and 6 ವಿದೌಟ್ ರಿಪಿಟೇಷನ್. ನೋಡಿ, ಪುನರಾವರ್ತನೆ ಆಗದಂತೆ 1 ಮತ್ತು 6 ಉಪಯೋಗಿಸಿಕೊಂಡು 2 ಅಂಕಿಗಳ ಸಂಖ್ಯೆಯನ್ನು ಮಾಡಿರಿ ಅಂತ ಹೇಳ್ತಾರೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಸಂಖ್ಯೆ 1 ಮತ್ತು 6 ಇವು 2 ಬಳಸಿ ನಾವು 16 ಮತ್ತು 61 ನೋಡಿ 2 ಸಂಖ್ಯೆಯನ್ನು ನಾವು ರಚನೆ ಮಾಡಿದ್ದೀವಿ, ರಿಪೀಟ್ ಆಗಿಲ್ಲ. ಬಟ್ ಒಂದೊಂದು ಸಂಖ್ಯೆಯನ್ನು ಇವೆರಡನ್ನು ಸೇರಿಸಿ ಬರೆದಾಗ 16 ಮತ್ತು 61 ಆಯಿತು. ನೋಡಿ, ಇದರಲ್ಲಿ ಐಡೆಂಟಿಫೈ ದ ನಂಬರ್ಸ್ ಆ್ಯಸ್ ಇವನ್ ಆರ್ ಆಡ್. ನೌ ಚೂಸ್ ಎನಿ 2 digits ಆ್ಯಂಡ್ ಮೇಕ್ 2 digit ನಂಬರ್ಸ್ ಇನ್ ಸಚ್ ಎ ವೇ ದ್ಯಾಟ್ ದ ನಂಬರ್ಸ್ ಆರ್ ಇವನ್. ಈ ಸಂಖ್ಯೆಗಳನ್ನು ಸರಿ ಮತ್ತು ಬೆಸ ಸಂಖ್ಯೆಗಳಾಗಿ ಗುರುತಿಸಿ ಆಗ ಯಾವುದೇ 2 ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡಾಗ ಸಂಖ್ಯೆಗಳು ಸರಿ ಸಂಖ್ಯೆಯಾಗಿದ್ದರೆ 2 ಅಂಕಿ ಸಂಖ್ಯೆಗಳನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಹೌದಾ? ಈಗ ನಾವೇನು ಮಾಡಿದ್ದೀವಿ, ಇಲ್ಲಿ 16 ಮತ್ತು 61 ನೋಡಿ, ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ ಇದು ಇವನ್ ನಂಬರ್ ಮೀನ್ಸ್
ಸಮ ಸಂಖ್ಯೆ. ಹೌದಾ? ಬಿಡಿ ಸ್ಥಾನದಲ್ಲಿ ಇಲ್ಲಿ 1 ಇರೋದ್ರಿಂದ ಇದು ಆಡ್ ನಂಬರ್, ಇದು ಬೆಸ ಸಂಖ್ಯೆ. ಅರ್ಥ ಆಯ್ತಲ್ವಾ? ನೋಡಿ, ಅದೇ ಸಂಖ್ಯೆಗಳು ಬಟ್ ಏನಾಗಿವೆ, ಅದಲು ಬದಲಾಗಿರೋದ್ರಿಂದ ಅವುಗಳ ಸ್ಥಾನ ಬೆಲೆ ವ್ಯತ್ಯಾಸ ಆಗಿದೆ. ಹಾಗೆಯೇ ಒಂದು ಸಮ ಮತ್ತು ಒಂದು ಬೆಸ ಆಯಿತು. ಹೀಗೆ ನೀವು ಎರಡೇ ಸಂಖ್ಯೆಗಳನ್ನು ಬಳಸಿಕೊಂಡು ಏನು ಮಾಡ್ಬೋದು, ಸಮ ಮತ್ತು ಬೆಸ ಸಂಖ್ಯೆಗಳನ್ನು ಬರಿಬೋದು. ನೋಡಿ, ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಯಾವುದಾದ್ರೂ 2 ಸಂಖ್ಯೆಗಳನ್ನ ತಗೋರಿ ಅಂತ ಹೇಳ್ತಾರೆ. 2 ಮತ್ತು 6. ಇಲ್ಲಿ ನಾವು 1 ಮತ್ತು 6 ತೊಗೊಂಡಿವಲ್ವಾ. ಈಗ 2 ಮತ್ತು 6 ಈ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ನೋಡಿ, ಒಂದು 26, ಒಂದು 62. ಇಲ್ಲಿ 1 ಮತ್ತು 6 ತೊಗೊಂಡಾಗ ಒಂದು ಸಮ ಒಂದು ಬೆಸ ಸಿಕ್ತು. ಆದರೆ ಇಲ್ಲಿ 2 ಮತ್ತು 6 ತೆಗೆದುಕೊಂಡಾಗ 26 ಮತ್ತು 62. ನೋಡಿ, ಬಿಡಿ ಸ್ಥಾನದಲ್ಲಿ 6, 2 ಇವೆರಡೂ ಸಮ ಸಂಖ್ಯೆಗಳೇ. ಬೋತ್ ಆರ್ ಇವನ್. ಎರಡೂ ಸಂಖ್ಯೆಗಳು ಸಮ ಸಂಖ್ಯೆಗಳೇ ಹಾಗೆ ಕಂಡು ಬರ್ತವ. ನೆಕ್ಸ್ಟ್, ಆರ್ ದೇರ್ ಮೋರ್ ಇವನ್ ಆರ್ ಆಡ್ ನಂಬರ್ಸ್ ಬಿಟ್ವೀನ್ 1 and 100. 1 ಮತ್ತು 100ರ ನಡುವೆ ಸಮ ಅಥವಾ ಬೆಸ ಸಂಖ್ಯೆಗಳು ಯಾವುವು ಹೆಚ್ಚಾಗಿವೆ ಅಂತ ಕೇಳ್ತಾರೆ ಅವರು. ನೋಡಿ, 1ರಿಂದ 100ರ ನಡುವೆ ಸಮ ಮತ್ತು ಬೆಸ ಸಂಖ್ಯೆಗಳು ಸಮನಾಗಿವೆ. ಅಂದರೆ 50-50 ಸಮ 50 ಸಂಖ್ಯೆಗಳು ಸಮ ಬೆಸ 50 ಸಂಖ್ಯೆ. ಅಂದರೆ 50 ಅಂದರೆ 1 to 50 ಅಲ್ಲ, ಅರ್ಧ ಸಮ ಸಂಖ್ಯೆಗಳು ಕಂಡು ಬರ್ತಾವೆ, ಅರ್ಧ ಬೆಸ ಸಂಖ್ಯೆಗಳು ಇದರಲ್ಲಿ ಕಂಡು ಬರ್ತಾವೆ. ಬೋತ್ ಆರ್ ಈಕ್ವಲ್, ಎರಡೂ ಕೂಡ ಸಮನಾಗಿ ಕಂಡು ಬರುತ್ತವೆ. ಇನ್ನು ನೆಕ್ಸ್ಟ್, ಶಿರ್ಲಿ ನೋಟಿಸಸ್ that both the numbers before and after an odd number are even. ಶಿರ್ಲಿ ಒಂದು ಬೆಸ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡೂ ಸಮ ಸಂಖ್ಯೆಗಳನ್ನು ಗಮನಿಸ್ತಾಳ. ನೋಡಿ, ಫಾರ್ ಎಕ್ಸಾಂಪಲ್, ಈಗ 7 ಅಂತ ಕೊಡ್ತೀನಿ ನಾನು. ಈ ಸಂಖ್ಯೆ ಒಂದು ಬೆಸ ಸಂಖ್ಯೆ, ಹೌದಾ? ಬೆಸ ಸಂಖ್ಯೆಯ ಹಿಂದಿನ ಸಂಖ್ಯೆ 6. ಈ 7ರ ಹಿಂದಿನ ಸಂಖ್ಯೆ 6, ಮುಂದಿನ ಸಂಖ್ಯೆ 8. ನೋಡಿ, ಶಿರ್ಲಿ ಏನು ಗಮನಿಸಿದಾಳೆ ಅಂದರೆ ಇದು ಒಂದು ಬೆಸ ಇದೆ, ಇದರ ಹಿಂದಿನ ಸಂಖ್ಯೆ ಇದು ಸಮ ಸಂಖ್ಯೆ, ಮುಂದಿನ ಸಂಖ್ಯೆನೂ ಕೂಡ ಸಮ ಸಂಖ್ಯೆ. ಅರ್ಥ ಆಯ್ತಲ್ವಾ? ಈ ಎರಡೂ ಸಂಖ್ಯೆಗಳನ್ನು ನೋಡಿ ಅವಳು ಗಮನಿಸ್ತಾಳೆ. ಒಂದು ಮಧ್ಯದ ಸಂಖ್ಯೆ ಬೆಸ ಆಗಿದ್ದರೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಸಮ ಆಗಿರ್ತದ. ಈ ಸಂಖ್ಯೆನ ಬಿಡಿ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ನೋಡಿ, 5 ಇದರ ಹಿಂದಿನ ಸಂಖ್ಯೆ 4, ಮುಂದಿನ ಸಂಖ್ಯೆ 6. ನೋಡಿ, ಇದು ಬೆಸ, ಹೌದಾ? ಹಿಂದಿನ ಸಂಖ್ಯೆ ಸಮ, ಇದು ಕೂಡ ಸಮ, ಮುಂದಿನ ಸಂಖ್ಯೆ. ಅರ್ಥ ಆಯ್ತಲ್ವಾ? ಅದನ್ನು ನಾವು ಶಿರ್ಲಿ ಇದನ್ನು ಗಮನಿಸ್ತಾಳೆ. ಶಿ ವಂಡರ್ಸ್ ಇಫ್ ಬೋತ್ ದ ನಂಬರ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಆ್ಯನ್ ಈವನ್ ನಂಬರ್ ವಿಲ್ ಬಿ ಆಡ್. ವಾಟ್ ಡು ಯು ಥಿಂಕ್? ಚೆಕ್ ಆ್ಯಂಡ್ ಡಿಸ್ಕಸ್. ಶಿವ ಏನು ಹೇಳ್ತಾನೆ, ಶಿರ್ಲಿ ಹೇಳಿದ ಪ್ರಕಾರ ಬೆಸ ಸಂಖ್ಯೆಯ ಹಿಂದೆ ಮುಂದೆ ಸಮ ಇರ್ತದ. ಆದರೆ ಶಿವ ಏನು ಹೇಳ್ತಾನೆ, ಒಂದು ಸಮ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡೂ ಕೂಡ ಬೆಸ ಆಗಿರ್ತವ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ನಾವು ಬೆಸ ಸಂಖ್ಯೆಯ ಹಿಂದೆ ಮುಂದೆ ಸಮ ತಿಳ್ಕೊಂಡ್ವಿ. ಈಗ ಸಮ ಸಂಖ್ಯೆಯ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಏನಿರ್ತದ? ಸಮ ಸಂಖ್ಯೆ. ಇದು 6 ಅನ್ನೋದು ಸಮ, ನಮಗೆ ಗೊತ್ತಿದೆ, ಹೌದಾ? ಹಿಂದಿನ ಸಂಖ್ಯೆ 5, ಮುಂದಿನ ಸಂಖ್ಯೆ 7. ನೋಡಿ, 5, 6, 7. ಈ 6 ಇದು ಸಮ ಸಂಖ್ಯೆ, ಇದರ ಹಿಂದಿನ ಸಂಖ್ಯೆ ಬೆಸ ಮತ್ತು ಮುಂದಿನ ಸಂಖ್ಯೆನೂ ಬೆಸ. ಅರ್ಥ ಆಯ್ತಲ್ವಾ? ಈಗ ಒಂದು ಸಂಖ್ಯೆಯನ್ನು 1ರಿಂದ ನಾವು ನೋಡಿ ಯಾವುದೇ ಒಂದು ಸಂಖ್ಯೆಯನ್ನು ನಾವು 10 ಸಂಖ್ಯೆಗಳನ್ನು ಬರೆದಾಗ ಅವುಗಳಲ್ಲಿ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹೇಗಿರುತ್ತೆ? ಸಮಾನೂ ಇರ್ತದ, ಬೆಸ ಎರಡೂ ಇರ್ತದೆ. ಈಗ ನೋಡಿ, ಇದು ಒಂದು ಬೆಸ ಸಂಖ್ಯೆ, ಅದರ ಮುಂದೆ ಸಮ ಮತ್ತೆ ಬೆಸ, ಮತ್ತೆ 8 ತೆಗೆದುಕೊಂಡಾಗ ಅದು ಮತ್ತೆ ಸಮ ಮತ್ತೆ ಬೆಸ. ಹೀಗೆ ಸಮ ಬೆಸ ಬೆಸ ಸಮ ಒಂದಾದ ತಕ್ಷಣ ಒಂದು ಕಂಟಿನ್ಯೂಯೇಷನ್ ಆಗಿ ಬರ್ತದೆ. ಇದನ್ನು ಶಿವ ತಿಳಿದುಕೊಂಡಿದ್ದಾನೆ. ನೋಡಿ, ಹಿಂದೆ ಮುಂದೆ ಬೆಸ ಸಂಖ್ಯೆಯ ಹಿಂದೆ ಮುಂದೆ ಸಮ ಇರೋದನ್ನು ಶಿರ್ಲಿ ತಿಳಿದುಕೊಂಡ್ರೆ ಶಿವ ಏನು ಮಾಡ್ತಾನೆ, ಸಮ ಸಂಖ್ಯೆಯ ಹಿಂದೆ ಮುಂದೆ ಬೆಸ ಇದೆ ಅನ್ನೋದನ್ನು ತಿಳ್ಕೊತಾನೆ. ನೆಕ್ಸ್ಟ್, ಚೂಸ್ ಎನಿ 10 ನಂಬರ್ಸ್ ಇನ್ ಆರ್ಡರ್ ವಿದೌಟ್ ಸ್ಕಿಪ್ಪಿಂಗ್ ಎನಿ. ನೋಡಿ, ರೈಟ್ ವೆದರ್ ದೇ ಆರ್ ಇವನ್ ಆರ್ ಆಡ್ ಬಿಲೋ ಈಚ್ ನಂಬರ್. ವಾಟ್ ಡು ಯು ನೋಟಿಸ್? ಡಿಸ್ಕಸ್. ಯಾವುದೇ 10 ಸಂಖ್ಯೆಗಳನ್ನ ನಾವು ಕ್ರಮದಲ್ಲಿ ಬರೆದಾಗ ಯಾವುದೇ ಸಂಖ್ಯೆಯನ್ನು ಬಿಟ್ಟು ಹೋಗದಂತೆ ಆಯ್ಕೆ ಮಾಡಿಕೊಂಡ್ರೆ ಪ್ರತಿ ಸಂಖ್ಯೆಯ ಕೆಳಗೆ ಅವುಗಳು ಸಮ ಬೆಸ ಅನ್ನೋದನ್ನು ನಾವು
ಬರಿಬೇಕು ಅಂತ ಹೇಳ್ತಾನೆ. ನೋಡಿ ಇಲ್ಲಿ ಒಂದು ಸರ್ಕಲನ್ನು ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ 20 ಅಂತ ಕೊಟ್ಟಿದ್ದಾರೆ, ಅದರ ಮುಂದೆ 21, 22, 23, 24, 25, 26, 27, 28, 29. ಹೌದಾ? ಈ 29 ನೋಡಿ ಅವ್ರು ಹೇಳಿದಂತೆ ಪ್ರತಿಯೊಂದು ಸಂಖ್ಯೆಯ ಕೆಳಗೆ ನಾವೇನು ಮಾಡಬೇಕೀಗ ಈವನ್ ಆಡ್ ನಂಬರ್ ಬರಿಬೇಕು. 0 ಬಂದರೆ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದು ಈವನ್ ಮೀನ್ಸ್ ಸಮ. ಇದು 1 ಇದೆ, ಇದು ಆಡ್ ಮೀನ್ಸ್ ಬೆಸ. ಬಿಡಿ ಸ್ಥಾನದಲ್ಲಿ 2 ಇದೆ, ಈವನ್ ಸಮ. ಇದು 3 ಇದೆ, ಆಡ್. ನೋಡಿ ಪ್ರತಿ ಸಂಖ್ಯೆಯ ಕೆಳಗೆ ನಾವೇನು ಮಾಡಬೇಕು, ಅದು ಸಮಾನೋ ಬೆಸಾನೋ ಅನ್ನೋದನ್ನು ಬರೀತಾ ಹೋಗಬೇಕು. ನಾನಿಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂದರಲ್ಲಿ ಬರೆದಿದ್ದೇನೆ. ಇವನ್ ಆಡ್, ಇವನ್ ಆಡ್, ಇವನ್ ಆಡ್ ಅಂದರೆ ಒಂದು ಬೆಸ ಇದ್ದರೆ ಅದರ ಹಿಂದೆ ಮುಂದೆ ಇವನ್ ಇರ್ತದೆ, ಅಂದರೆ ಸಮ ಸಂಖ್ಯೆ ಇರ್ತದೆ. ಒಂದು ಸಮ ಸಂಖ್ಯೆ ಇದ್ದರೆ ಅದರ ಹಿಂದೆ ಮುಂದೆ ಬೆಸ ಸಂಖ್ಯೆ ಇರ್ತದೆ ಅನ್ನೋದನ್ನು 10 ಸಂಖ್ಯೆಗಳನ್ನು ನಾವು ಬರೆದಾಗ ನಮಗೆ ತಿಳಿತದ. ಅರ್ಥ ಆಯ್ತಾ? ಇದನ್ನು ನಾವು ಚರ್ಚೆ ಮಾಡಿದಾಗ ನಾವು ಗಮನಿಸಿರ್ತಕ್ಕಂಥ ಅಂಶಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಅವು ಯಾವಪ್ಪ ಅಂದರೆ 10 ಸಂಖ್ಯೆಗಳನ್ನ ಬರೆದಾಗ ನಾವು ಕಂಡುಕೊಂಡಿರ್ತಕ್ಕಂಥ ಅಂಶಗಳು. ಮೊದಲನೇದಾಗಿ ದ ನಂಬರ್ಸ್ ಗೋ ಇನ್ ಪ್ಯಾಟರ್ನ್ಸ್ ಇವನ್ ಆಡ್ ಅಂದರೆ ಸಂಖ್ಯೆಗಳ ವಿನ್ಯಾಸ ಸಮ ಬೆಸ ಸಮ, ಅಂದರೆ ಮಧ್ಯದಲ್ಲಿ ಬೆಸ ಇದ್ದರೆ ಹಿಂದೆ ಮುಂದೆ ಸಮ, ಮತ್ತು ಮಧ್ಯದಲ್ಲಿ ಸಮ ಇದ್ದರೆ ಹಿಂದೆ ಮುಂದೆ ಬೆಸ, ಹೀಗೆ ಇರೋದನ್ನು ನಾವು ಗಮನಿಸಿದ್ದೇವೆ. ನೆಕ್ಸ್ಟ್, ಇಫ್ ಒನ್ ನಂಬರ್ ಈಸ್ ಇವನ್ ದ ನಂಬರ್ ಬಿಫೋರ್ ಆ್ಯಂಡ್ ಆಫ್ಟರ್ ಆರ್ ಆಡ್ ಅಂದರೆ ಒಂದು ವೇಳೆ ಒಂದು ಸಂಖ್ಯೆ ಸಮ ಇದ್ದರೆ ಅದರ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳು ಬೆಸ ಆಗಿರ್ತವೆ. ಇಫ್ ಒನ್ ನಂಬರ್ ಈಸ್ ಆಡ್ ದ ನಂಬರ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಆರ್ ಇವನ್ ಒಂದು ವೇಳೆ ಒಂದು ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ದರೆ ಅದರ ಹಿಂದಿನ ಮತ್ತು ಮುಂದಿನ ಸಂಖ್ಯೆ ಸಮ ಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, ದೇರ್ ಆರ್ ಈಕ್ವಲ್ ನಂಬರ್ಸ್ ಆಫ್ ಇವನ್ ಆ್ಯಂಡ್ ಆಡ್ ನಂಬರ್ಸ್. ನೋಡಿ ಸಮ ಮತ್ತು ಬೆಸ ಸಂಖ್ಯೆಗಳು ಸಮನಾಗಿರುತ್ತವೆ. ನಾವು ಆಗಲೇ ಹೇಳಿದಂತೆ 1ರಿಂದ 100ರವರೆಗೆ ಇರ್ತಕ್ಕಂಥ ಸಂಖ್ಯೆಗಳು ಬೋತ್ ಆರ್ ಈಕ್ವಲ್. ಅರ್ಧ ಸಮ ಇರ್ತವೆ, ಅರ್ಧ ಬೆಸ ಇರ್ತವೆ, ಹೌದಲ್ವಾ? ಇವೆಲ್ಲ ಅಂಶಗಳನ್ನು ನಾವು ಈ ಒಂದು 10 ಸಂಖ್ಯೆಗಳನ್ನು ಬರೆದಾಗ ತಿಳಿದುಕೊಂಡಿದ್ದೇವೆ. ಅರ್ಥ ಆಯ್ತಾ? ಹೀಗೆ ಇದುವರೆಗೂ ನಾವು ನಮ್ಮ ಸುತ್ತಲಿನ ವಿನ್ಯಾಸಗಳು ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಇಲ್ಲಿಯೇ ಈ ಪಾಠದ ವಿವರಣೆ ಸಂಪೂರ್ಣವಾಗಿ ಮುಗಿಯಿತು. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸಂಪೂರ್ಣ ವಿವರಣೆಯನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಳ್ಳಿ. ಸಮ ಮತ್ತು ಬೆಸ ಹಾಗೆಯೇ ಎಲ್ಲ ವಿವರಣೆಯನ್ನು ಅರ್ಥೈಸಿಕೊಂಡು ಬರೆದುಕೊಳ್ಳಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.